ಈ ಮಠದ ದಾಸೋಹವನ್ನ ಮತ್ತು ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡಿದಂಥ ಮೂಲ ಪುರುಷರು ಇವರು ಅಂಕಲಿಗೆಯಿಂದ ಬಂದವರು, ಉತ್ತರ ಕರ್ನಾಟಕದಿಂದ ಬಂದವರು. ಇವರು ಯಾವ ಮಠದಲ್ಲಿ ಹೋದ್ರೂ ಬಹಳಷ್ಟು ದಾರ ಮಾಡ್ಕೊಂಡು ಬಂದರು. ಇವರು ಯಾವ ಮಠಕ್ಕೂ ನಾನು ಅಧಿಕಾರಿ ಅಂತ ಹೇಳಿ ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಬಹಳ ವೈರಾಗ್ಯ ಮೂರ್ತಿಗಳು ಮತ್ತು ಬಹಳ ಪವಾಡ ಪುರುಷರು. ಇವ್ರನ್ನ 12ನೇ ಶತಮಾನದ ಬಸವಣ್ಣ ಕಾಲದಲ್ಲಿ ರಾಚಪ್ಪನವರು ಅಂತ ಇದ್ದರು. ಅವರು 600 ವರ್ಷಗಳ ಕಾಲ ನೀವು ಮುಂದೆ ಬಸವ ತತ್ವವನ್ನು ಪ್ರಚಾರ ಮಾಡಿ ಅಂತೇಳಿ ಆ ರೀತಿ ಬಂದವರು ಅಂತೇಳಿ ಐತಿಹಾಸಿಕವಾದ ಕೆಲವು ದಾಖಲೆಗಳು ಇದೆ. ಇವರು ಈ ತುಮಕೂರು ಜಿಲ್ಲೆಗೆ ಬಂದಾಗ ಮೊದಲು ಸಾಗರ್ನಳ್ಳಿಗೆ ಬರ್ತಾರೆ. ರೇವಣ್ಣ ಮಂತ್ರಿ ಇದ್ರಲ್ಲ ಊರಿಗೆ, ಅಲ್ಲಿ ಕಲ್ಯಾಣದಪ್ಪನ ಗದ್ದಿಗೆ ಅಂತ ಇತ್ತು. ಆ ಗದ್ದಿಗೆ ಪಾಳು ಬಿದ್ದಿತ್ತು. ಅದಕ್ಕೆ ನಿತ್ಯ ಪೂಜೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿಂದ ಬಂದು ಗುಬ್ಬಿಗೆ ಬರ್ತಾರೆ. ಗೋಸಲ ಚನ್ನಬಸವೇಶ್ವರರ ಗದ್ದಿಗೆ ಏನಿದೆ ಆಗ ಈಗಲೂ ಅಷ್ಟು ಪ್ರಸಿದ್ಧಿ ಇರಲಿಲ್ಲ. ಆ ಗುಬ್ಬಿ ಕೋಡಿನಲ್ಲಿ ತೊರೆ ಮಠ ಅಂತ ಮಾಡಿಕೊಂಡು ಆ ಗುಬ್ಬಿ ಅಪ್ಪನ ದೇವಸ್ಥಾನದಲ್ಲಿ ಚನ್ನಬಸವೇಶ್ವರ ಗದ್ದಿಗೆ ನಿತ್ಯ ಪೂಜಾ ಇತ್ಯಾದಿಗಳನ್ನು ಮಾಡಿ ಜಾತ್ರೆಯನ್ನು ಪ್ರಾರಂಭ ಮಾಡಿ ಆ ಬೆಳ್ಳಿ ಪಾಲಿಕೆಯನ್ನು ಇವರೇ ಮಾಡಿಸ್ಕೊಡ್ತಾರೆ. ಅಡವಿ ಸ್ವಾಮಿಗಳೇ ಮಾಡಿಸ್ಕೊಡ್ತಾರೆ ಅದನ್ನ. ಆ ರೀತಿ ಅಲ್ಲಿಂದ ಬಂದು ಚಿಕ್ಕತೊಟ್ಲಿ ಕೆರೆಯಲ್ಲಿ ಓಂಕಾರ ಸ್ವಾಮಿಗಳ ಗದ್ದಿಗೆಯನ್ನು ಅಲ್ಲೊಂದು ಮಠವಾಗಿ ಮಾಡ್ತಾರೆ. ಆವಾಗ ಇಲ್ಲಿ ಸಿದ್ಲಿಂಗ ಸ್ವಾಮಿಗಳು ಅಂತ ಒಬ್ಬರಿದ್ರು. ಅವರಿಂದ ಉತ್ತರಾಧಿಕಾರಿ ಮಾಡಿರ್ಲಿಲ್ಲ. ಅವರ ಸ್ನೇಹಕ್ಕೆ ಇಲ್ಲಿ ಬಂದು ಹೋಗಿ ಮಾಡ್ತಿದ್ರು. ಸಿದ್ಲಿಂಗ ಸ್ವಾಮಿಗಳು ಉತ್ತರಾಧಿಕಾರಿಗಳನ್ನ ಮಾಡ್ದಲ್ಲೇ ತೀರ್ಕೊಂಡ್ಬಿಡ್ತಾರೆ, ಲಿಂಗೈಕ್ಯರಾಗ್ಬಿಡ್ತಾರೆ. ಆಗ ಅವೆರಡು ಮಠಕ್ಕೆ ಮರಿಗಳನ್ನು ಮಾಡಿರ್ತಾರೆ. ಚಿಕ್ಕ ಅಡವಿ ಸ್ವಾಮಿಗಳು ಅಂತ ಹೇಳಿ ಗುಬ್ಬಿಗೆ ಮಾಡಿದ್ರು, ಅಡವಿ ಸಿದ್ಲಿಂಗ ಸ್ವಾಮಿಗಳು ಅಂತ ಹೇಳಿ ಚಿಕ್ಕತೊಟ್ಟಿ ಕೆರೆಗೆ ಮಾಡಿದ್ರು. ಅಲ್ಲಿ ಎರಡು ಕಡೆ ವ್ಯವಸ್ಥೆ ಆಗಿದ್ದರಿಂದ ಇಲ್ಲಿ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲೇ ಉಳ್ಕೊಳ್ತಾರೆ. ಆ ಸಮಯದಲ್ಲಿ ಈ ಸುತ್ತಮುತ್ತಲ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅಂಥೇಳಿ ಮುತ್ಕೂರು ನಂಜುಂಡ ಶಿವಯೋಗಿಗಳು ಅಂತ ಒಬ್ಬ ದೊಡ್ಡ ತಪಸ್ವಿಗಳು, ಸಂಸಾರಿಕರೇ ಅವರು, ಸಂಸಾರದಲ್ಲಿ ವೈರಾಗ್ಯ ಬಂದು ಆದಂಥ ಮಹಾಜ್ಞಾನಿಗಳು, ಅವರು ಬರ್ತಾರೆ. ಅವರಿಂದ ಕೂಲಿ ಮಠವನ್ನು ಪ್ರಾರಂಭ ಮಾಡಿಸ್ತಾರೆ. ಮೊದಲು ಏನು ನಾವು ಗಂಗಮ್ಮನ ಗದ್ದಿಗೆ ಹೋಗಿದ್ವು ಅಲ್ಲೇನೆ ಮರಳಿನ ಮೇಲೆ ಅಕ್ಷರವನ್ನು ತಿಳಿಸಿ ಪಾಠ ಹೇಳ್ತಿದ್ದಂಥ ಕಾಲ ಅದು ಪ್ರಾರಂಭ ಮಾಡಿಸ್ತಾರೆ. ಒಂದು ದಿವಸ ಅಂದರೆ ಆವಾಗ ಮಕ್ಕಳುಗಳು ಬರೋದು ಅಂದರೆ ಹಳ್ಳಿ ಕಡೆ ಇನ್ನೇನು 10-11 ಗಂಟೆಗೆ ಒಂದ್ಸರಿ ಪ್ರಸಾದ, ಸಂಜೆ ಒಂದ್ಸರಿ ಪ್ರಸಾದ. ಯಾರ್ದೋ ಮನೆಯಲ್ಲಿ ಪ್ರಸಾದ ತಯಾರಾಗಲಿದ್ದ ಸಮಯದಲ್ಲಿ ಮಕ್ಕಳು ಹಸ್ಕೊಂಡು ಬಂದ್ಬಿಡೋರು. ಒಂದು ದಿವಸ ಒಬ್ಬ ವಿದ್ಯಾರ್ಥಿ ಹಸುವಿನಿಂದ ತಲೆ ತಿರುಗಿ ಬಿದ್ದೋಗ್ತಾನೆ. ಆಗ ನಂಜುಂಡ ಶಿವಯೋಗಿಗಳು ಅಡವಿ ಸ್ವಾಮಿಗಳು ಬಂದು ಹೇಳ್ತಾರೆ, ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಅಂತ. ಆಗ ಅವನಿಗೆ ತಕ್ಷಣಕ್ಕೆ ಬಾಳೆಹಣ್ಣು ಏನೋ ಕೊಟ್ಟು ಆ ಹುಡುಗನಿಗೆ ಸತ್ಕಾರ ಮಾಡ್ತಾರೆ. ಆಗ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಈ ಶಾಲೆಗೆ ಬರ್ತಕ್ಕಂಥ 15-20 ಮಕ್ಕಳು ಬರ್ತಿದ್ವು, ಅವರುಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಅಡವಿ ಸ್ವಾಮಿಗಳು ಪ್ರಾರಂಭ ಮಾಡ್ತಾರೆ. ಅವರ ತಪಶಕ್ತಿ ಎಂಥವುದು ಅಂದರೆ ಅವರು ಹಚ್ಚಿದ ದಾಸೋಹದ ಬೆಂಕಿ ಇದುವರೆಗೆ ಯಾರಿಲ್ಲ. ನಿರಂತರವಾಗಿ ಪ್ರವೃದ್ಧಮಾನವಾಗಿ ದಾಸೋಹದ ಇದು ಬೆಳೀತಾ ಇದೆ. ಅಂದ್ರೆ ಅಡವಿ ಸ್ವಾಮಿಗಳೇ ದಾಸೋಹ ಸ್ಟಾರ್ಟ್ ಮಾಡಿದ್ರು. ಆ ಮಗು ಒಂದು ತಲೆ ತಿರುಗಿ ಬಿತ್ತು ಅನ್ನೋ ಕಾರಣದಿಂದ ಮಾಡಿದ್ರು. ಮುಂದೆ ಉದ್ದಾನ ಶಿವಯೋಗಿಗಳು ಬರ್ತಾರೆ. ಉದ್ದಾನ ಶಿವಯೋಗಿಗಳಿಗೆ ಇವರೇ ಆಶ್ರಮವನ್ನ ಕೊಡಬೇಕು ಅಂತ ಅಪೇಕ್ಷೆ ಇರುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಒಳಪಂಗಡಗಳ ಕಿತ್ತಾಟ ಬಹಳ ಇದೆ. ವೀರಶೈವ ಸಮಾಜ ಧರ್ಮಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ರೋಗದಂತೆ ಅದು ಅಂದಿನಿಂದ ಇಂದಿನ ತನಕ ಕಾಡ್ತಾ ಇದೆ. ಈ ಸಮಾಜದಲ್ಲಿ ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲ ವಿಧದಲ್ಲಿ ಈ ಧರ್ಮ ವಿಶೇಷವಾಗಿ ಇದ್ರೂ ಯಾಕೆ ಬೆಳವಣಿಗೆ ಇದ್ದಿರೋದಿಲ್ಲ ಅಂದರೆ ಈ ಕ್ಯಾನ್ಸರ್ ರೋಗ ವೀರಶೈವ ಧರ್ಮಕ್ಕೆ ಕಾಡ್ತಾ ಇದೆ. ಅದು ಯಾವುದಪ್ಪ ಅಂದರೆ ಒಳಪಂಗಡಗಳು. ಅದು ಒಳಪಂಗಡಗಳಿಗೆ ಅರ್ಥ ಇಲ್ಲ, ಅವು ಯಾವಕ್ಕೂ ವಿಶೇಷತೆ ಇಲ್ಲ. ಆದರೂ ಆ ರೋಗವನ್ನು ಅಂಟಿಸ್ಕೊಂಡು ನಾವು ಸಮಾಜ ಬಾಂಧವರೆಲ್ಲ ನರಳ್ತಾ ಇದ್ದೀವಿ. ಅಂಥ ಒಂದು ರೋಗದಿಂದ ಇವರಿಗೆ ಅಡವಿ ಸ್ವಾಮಿಗಳ ಆಶ್ರಮ ಕೊಡೋದಕ್ಕೆ ಒಂದು ವರ್ಗ ಬಿಡೋದಿಲ್ಲ. ಮುಂದೆ ಅವರಿಗೆ ಬಂಡೆ ಮಠದ ತೋಂಟದಾರಿ ಸ್ವಾಮಿಗಳಿಂದ ಮುಂದೆ ಅವರಿಗೆ ಆಶ್ರಮ ಆಗುತ್ತೆ. ಆದರೆ ಆ ಸ್ವಾಮಿಗಳು ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾಗ ಅಡವಿ ಸ್ವಾಮಿಗಳ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿ ತುಮಕೂರಿನ ಒಬ್ಬ ವೀರಶೈವ ಧರ್ಮದ ಆಚಾರವಂತರ ಮನೆಯಲ್ಲಿ ಅವರು ಶುಶ್ರೂಷೆ ಪಡಿತಾ ಇರ್ತಾರೆ. ಅಲ್ಲಿ ಗುರುಗಳ ದರ್ಶನಕ್ಕೆ ಹೋಗ್ತಾರೆ. ಉದ್ದಾನ ಸ್ವಾಮಿಗಳು ಅಡವಿ ಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾರೆ. ಹೋದಾಗ ನಿತ್ರಾಣವಾಗಿ ಮಲಗಿದ್ದಂಥವ್ರು ಈ ಶಿಷ್ಯ ಬಂದ ತಕ್ಷಣ ಅವರು ಕಣ್ಣನ್ನು ಬಿಡ್ತಾರೆ, ನೋಡ್ತಾರೆ. ಇವ್ರುಗಳಿಗೆಲ್ಲ ನಿನ್ನ ಕಂಡ್ರೆ ಸಹನೆ ಇಲ್ಲಪ್ಪ, ಯಾಕೆ ಬಂದೆ ನೀನು ಅಂತ ಹೇಳಿ ಅವ್ರ ಕೊರಳಲ್ಲಿದ್ದಂಥ ರುದ್ರಾಕ್ಷಿ ಮಾಲೆಯನ್ನ ಉದ್ದಾನ ಶಿವಯೋಗಿಗಳ ಕೊರಳಿಗೆ ಹಾಕ್ತಾರೆ. ಅದನ್ನು ಉದ್ದಾನ ಶಿವಯೋಗಿಗಳು ಹೇಳೋರು ಅಂದರೆ ನನಗೆ ರುದ್ರಾಕ್ಷಿ ಮಾಲೆ ಹಾಕಲಿಲ್ಲ,
ಅವ್ರ ಕರುಣ ಕಟಾಕ್ಷ ಮಾಲೆಯನ್ನೇ ನನ್ಗೆ ಹಾಕ್ಬಿಟ್ರು ಅಂತೇಳಿ ಮೈ ದಡವಿ ದೃಷ್ಟಿಯಾರೆ ನೋಡಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಹತ್ತು ಮಾರನೇ ದಿವಸ ಅವರು ಲಿಂಗೈಕ್ಯರಾಗ್ತಾರೆ. ಮರುದಿನನೇ ಆಗ್ತಾರೆ. ಇವರು ವಾಪಸ್ ಬರ್ತಾರೆ. ಬಂದು ನನ್ನ ಗುರುಗಳು ಏನೇನು ಕೊಡ್ಬೇಕು ಎಲ್ಲ ನನಗೆ ಕೊಟ್ಟು ಅಂತೇಳಿ ಉದ್ದಾನ ಶಿವಗುರು ನಮ್ಮ ಗುರುಗಳಾದ ಇಮ್ಮಡಿ ಮಾಲಿಂಗ ಸ್ವಾಮಿಗಳ ಹತ್ರ ಹೇಳ್ತಾ ಇದ್ರಂತೆ. ಅದನ್ನು ಅವರು ನನಗೆ ಹೇಳೋರು. ಆಮೇಲೆ ಅವರು ಲಿಂಗೈಕ್ಯರಾಗುವಂಥ ಸುದ್ದಿ ಗೊತ್ತಾಗಿ ಇವರು ಅಲ್ಲಿಂದ ಹೋಗ್ತಾರೆ. ಕೆಲವು ಜನಕ್ಕೆ ಇವರು ಸ್ವಾಮಿಗಳಾಗೋದು ಇಚ್ಛೆ ಇರಲಿಲ್ಲ, ಇವರು ಅವರಿಗೆ ಗೌರವ ಸಲ್ಲಿಸೋದು ಸಲಹೆ ಇರಲಿಲ್ಲ. ಅವರು ನಮ್ಮ ಗುರುಗಳ ಹತ್ರ ಹೇಳ್ತಿದ್ದ ಭಾಷೆ ನನ್ನ ಕಂಡ್ರೆ ಕೆಲವರಿಗೆ ಅಡ್ಡಿಪಡಿಸ್ಬೇಕು ಅಂತ ಇದ್ರು. ನಾನು ಹೋದರೆ ಬರೇ ಕೈನಲ್ಲಿ ಹೋಗಲಿಲ್ಲ, ಕಪರಿ ಒಳಗಡೆ ಒಂದು ಕತ್ತಿಯನ್ನು ಇಟ್ಕೊಂಡು ಹೋಗಿದ್ದೆ. ಯಾರಾದ್ರೂ ನನ್ನನ್ನು ತಡೆದಿದ್ದೆ ದಕ್ಷಯಾಗ ಮಾಡಿಬಿಡ್ತಿದ್ದೆ. ನಾನು ಹೋದಾನೆ ಅಂತ್ಯೇಷ್ಟಿ ವಿಧಿ ಏನೇನು ನಮ್ಮ ಗುರುವಿಗೆ ಗೌರವ ಸಲ್ಲಿಸ್ಬೇಕೋ ಅದಕ್ಕೆ ಸಮಾಧಿ ಒಳಗೆ ಕಿಡಿದೆ. ನನ್ನೆಲ್ಲ ಗೌರವವನ್ನು ಸಲ್ಲಿಸಿ ನಾನು ಸೀದಾ ವಾಪಸ್ ಬಂದೆ. ಆದರೆ ಆ ಜನಕ್ಕೆ ಆ ತೃಪ್ತಿಯನ್ನು ಯಾವ ರೀತಿ ಅವರು ತೃಪ್ತಿಪಟ್ಟರು ನನಗೆ ಹಿಂಸೆ ಕೊಡೋಣ ಅಂದರೆ ಅಲ್ಲಿ ನನ್ನ ದೇಹವನ್ನು ಮುಟ್ಟೋಕ್ಕಾಗಲಿಲ್ಲ. ಆದರೆ ಹಳೆ ಮಠದಲ್ಲಿರ್ತಕ್ಕಂಥ ಪೊಡಗ ಪದಾರ್ಥಗಳನ್ನೆಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ರು ಅಲ್ಲಿಂದ ಬರೋಷ್ಟಿದೆ. ನಾನು ಅಲ್ಲಿಂದ ನಡ್ಕೊಂಡು ಬರ್ಬೇಕಾದ್ರೆ ಸಂಜೆ ಆಗಿದೆ. ಪೂಜೆಗೆ ಸಲಕರಣೆಗಳು ಇಲ್ಲದಲ್ಲೂ ಕದ್ಕೊಂಡು ಹೊರಟೋದ್ರು. ನಾನು ಮನೆಯನ್ನು ಬಿಟ್ಟು ಬರಬೇಕಾದ್ರೆ, ಗೃಹವನ್ನು ಬಿಟ್ಟು ಬರಬೇಕಾದ್ರೆ ಸಂತೋಷದಿಂದ ಬಂದಿದ್ದೆ. ಇವತ್ತು ಮಠದ ಆಸ್ತಿಯನ್ನು ರಕ್ಷಣೆ ಮಾಡೋಕ್ಕಾಗಿಲ್ವಲ್ಲ ಅಂತ ದುಃಖದಿಂದ ಮಲಗಿದೆ. ಕನಸಿನಲ್ಲಿ ಅಟವಿ ಸ್ವಾಮಿಗಳು ಬಂದರು, ನಮ್ಮ ಗುರುಗಳು ಬಂದು ಹೆದರಬೇಡ ನಾನಿದ್ದೀನಿ, ನನಗೆ ಇಲ್ಲೊಂದು ತೋರ್ಗದ್ದಿಗೆಯನ್ನು ಕಟ್ಟಿಸು ಅಂತ ಹೇಳಿದರು. ನನಗೆ ಮೊದಲಿಗಿಂತ ದುಃಖ ಆಯಿತು. ಈಗೆಲ್ಲ ಕದ್ಕೊಂಡು ಹೋಗಿದ್ದಾರೆ, ಯಾವುದ್ರಲ್ಲಿ ಗದ್ದಿಗೆ ಮಾಡೋದು ಗುರುಗಳು ಅಂತ ತಿರ್ಗಿ ಅಳ್ತಾ ಮಲಗಿದೆ. ನಾನು ನಿನ್ನ ಜೊತೇಲಿ ಇರ್ತೀನಿ, ನೀನು ಹೆದರಬೇಡ ಅಂತ ತಿರ್ಗಿ ಆಶೀರ್ವಾದ ಮಾಡಿದ್ರು. ಬೆಳಗ್ಗೆ ಎದ್ದು ಮಣ್ಣಿನ ಪಡಿಕೆ, ಸಣ್ಣ ಕುಡಿಕೆ ಪಡಿಕೆ ಏನಿತ್ತು ಅವನ್ನೇ ಇಟ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡು, ಇಲ್ಲಿ ಎಲ್ಲ ರೋಜನ್ ಬೇಳಿ ಬೆಳೆದಿತ್ತಂತೆ. ಅಲ್ಲಿ ಇದ್ದಿದ್ದು ಮಂತ್ರಪೀಠ ಅಂದ್ರೆ ಅದೇ, ಅಲ್ಲೇ ಒಂದು ಕಪ್ಪು ಹೆಂಚಿನ ಇದಷ್ಟೇ ಇತ್ತು. ಅಲ್ಲಿ ಬಂದವನು ಇಲ್ಲಿ ರೋಜನ್ ಬೇಲಿ ಎಲ್ಲ ಬೆಳೆದಿತ್ತಲ್ಲ, ಮೇಕೆ ಮೇಸಕ್ಕೆ ಬಂದು ಮಕ್ಕಳನ್ನ ಕರ್ಕೊಂಡು ಆ ಬೇಲಿ ಎಲ್ಲ ಕಡಿಸಿ ಈ ಗದ್ದಿಗೆ ಅಪ್ಪಣೆ ಆಗಿದೆ ಅಂತ ಹೇಳಿ ಅದಕ್ಕೆ ಆಯಾ ಮಾಡೋದಕ್ಕೆ ಗೊಂತುಗಳು ಬೇಕಲ್ಲ, ಅವುಗಳನ್ನ ಇಟ್ಕೊಂಡು ಆಯಾ ಮಾಡ್ತಾ ಇದ್ದೆ. ಆಗ ಬೆಂಗಳೂರಿಂದ ಒಬ್ಬ ಮರಾಠಿ, ಅವರ ಭಾಷೆ ಉದ್ದಾನ ಸ್ವಾಮಿಗಳ ಭಾಷೆ, ಆ ಸಮಯಕ್ಕೆ ಸರಿಯಾಗಿ ಬೆಂಗಳೂರಿಂದ ಒಬ್ಬ ಮರಾಠಿ ಭಕ್ತ ಬಂದ. 200 ರೂಪಾಯಿ ಕೊಟ್ಟ. ಬೆಳ್ಳಿ ನಾಣಿತ್ತಲ್ಲ, 200 ರೂಪಾಯಿ ಕೊಟ್ಟ. ಆಗ ನಮ್ಮ ಗುರುಗಳ ಕೃಪೆ ನನ್ನ ಶುರುವಾಯಿತು ನೋಡು. ಈ ರೀತಿಯಾಗಿ ಈ ಗದ್ದಿಗೆಯನ್ನು ಉದ್ದಾನ ಶಿವಗುರು ಆ ರೀತಿ ಅಟವಿ ಸ್ವಾಮಿಗಳು ಗದ್ದಿಗೆಯನ್ನು ಮಾಡಿದರು. ಈಗ ಕ್ಷೇತ್ರದಲ್ಲಿ ಏನೇ ಪ್ರಾರ್ಥನೆ ಆಗಲಿ ಎಲ್ಲ ಕ್ರಿಯೆಗಳಾದ್ರೂ ಆ ಗುರುಗಳ ಸಮ್ಮುಖದಲ್ಲೇ ಎಲ್ಲ ಮೊದಲು ಕಾರ್ಯಕ್ರಮಗಳು ಎಲ್ಲ ಇಲ್ಲೇ ಮಾಡ್ತಿದ್ವು. ಇತ್ತೀಚೆಗೆ ಜನಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಮೊದಲು ಎಲ್ಲ ಕಾರ್ಯಕ್ರಮವೂ ಇಲ್ಲೇ ಮಾಡ್ತಿದ್ವು. ನೋಡಿ, ದಾಸೋಹವನ್ನು ಪ್ರಾರಂಭ ಮಾಡಿದರೆ ಅಟವಿ ಸ್ವಾಮಿಗಳ ಬಗ್ಗೆ ಇವರು ಹೇಳಿದಂಥ ಕತೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಜೊತೆಗೆ ಉದ್ದಾನ ಸ್ವಾಮಿಗಳು ಅವರ ಶಿಷ್ಯರಾಗಿದ್ದರು. ನಂತರ ಅಟವಿ ಸ್ವಾಮಿಗಳಾದ್ಮೇಲೆ ಉದ್ದಾನ ಸ್ವಾಮಿಗಳಾದರು. ಸೊ ಹೇಗೆ ಉದ್ದಾನ ಸ್ವಾಮಿಗಳು ಸ್ವಾಮೀಜಿಗಳಾದರು, ಅದೇ ರೀತಿ ಉದ್ದಾನ ಸ್ವಾಮಿಗಳು ಸಹ ಶಿವಕುಮಾರ ಸ್ವಾಮಿಗಳನ್ನ ಶಿಷ್ಯನಾಗಿ ಸ್ವೀಕರಿಸಿ ಅವರಿಗೆ ಗುರು ಲಿಂಗಧಾರಣೆ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ಸ್ವಾಮಿಗಳಾಗಿ ಮಾಡಿದ್ರು. ಸೊ ರೋಚಕವಾದ ಕತೆ ಇದು, ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಬನ್ನಿ ಮುಂದೆ ಹೋಗೋಣ. ಇದನ್ನ ಮಂತ್ರಪೀಠ ಅಂತ ಕರೀತಾರೆ. ಮಂತ್ರಪೀಠ ಸಿದ್ಧಗಂಗಾ ಮಠದಿಂದ ನಡೀತಕ್ಕಂಥ ಅನ್ನದಾನದ ಜೊತೆಗೆ ಇದು ಅಭಯದಾನದ ಕೇಂದ್ರ. ಯಾರು ದುಃಖ ದುಮ್ಮಾನಗಳಿಂದ ಬರ್ತಾರೆ, ಭಯಭೀತರಾಗಿ ಬರ್ತಾರೆ, ಅವರಿಗೆ ಇಲ್ಲಿ ಅಟವಿ ಸ್ವಾಮಿಗಳ ಕಾಲದಿಂದ ಸ್ವಲ್ಪ ಬದಲಾವಣೆಗಳಾಗಿದೆ. ಮೊದಲಿಂದ ಇದ್ದಿದ್ದು ಹೀಗೇನೆ, ಸ್ವಲ್ಪ ಬದಲಾವಣೆಗಳಾಗಿದೆ ಅಷ್ಟೇ. ಮೊದಲಿಂದ ಇದೇ ಜಾಗದಲ್ಲಿ ಇದೇ ಮಂಚದ ಮೇಲೆ ಕೂತ್ಕೊಂತಿದ್ರು. ಇದು ನಮ್ಮ ಮಂತ್ರಪೀಠ ಅಂತ ಕರೀತಾರೆ. ಇಲ್ಲಿ ಕೂತು ಒಂದು ಯಾರಿಗಾದ್ರು ಕಷ್ಟದಿಂದ ಬಂದವರಿಗೆ ಒಂದು ಭಸ್ಮದ ಗಟ್ಟಿ ಮೇಲೆ ಪ್ರಣವ ಬರೆದು ಒಳ್ಳೇದಾಗಲಿ ಅಂತ ಕೊಟ್ಟು ಆ ಭಸ್ಮ ಧರಿಸ್ಕೊಂಡು ಅವರು ಹುಷಾರಾಗೋದು. ಆಮೇಲೆ ವೀರಶೈವ ಧರ್ಮದಲ್ಲಿ ಶಿವಗಳು ಮಾಡಿದಂಥ ಆತ್ಮೋದ್ಧಾರಣ ಸಾಹಿತ್ಯ ಅಂತ ಒಂದು ಚಿತ್ರಪಟಗಳ ಇದಿದೆ. ಅದರಲ್ಲಿ ಚಿದಂಬರೋದ್ಧರಣೆ ಅಂತ ಬರುತ್ತೆ. ಅದರ ಕೆಲವು ಭಾಗಗಳನ್ನು ಯಂತ್ರದ ತಗಡಿನ ಮೇಲೆ ಬರೆದು ಅವರಿಗೆ ಕಟ್ತಿದ್ರು. ಅಂದರೆ ಆತ್ಮಕ್ಕೆ ಬಲವನ್ನು ಕೊಡ್ತಕ್ಕಂಥ ಇದಕ್ಕೆ ಆತ್ಮೋದ್ಧಾರಣ ಸಾಹಿತ್ಯ ಅಂತ ಕರೀತಾರೆ. ಯಾರ ಆತ್ಮ ವೀಕ್ ಆಗಿದೆ, ದುಃಖಕ್ಕೀಡಾಗಿರ್ತಾರೆ, ಅವ್ರಿಗೆ ಆತ್ಮಬಲವನ್ನು ಕೊಡ್ತಕ್ಕಂಥದ್ದು. ಅದನ್ನು ಈಗ ಯಂತ್ರ ಅಂತಾರೆ. ಮೊದಲು ನಮ್ಮ ತಂದೆಯವ್ರ ಕಾಲದವ್ರಿಗೆ ಏನಾದ್ರು ಉದ್ಧರಣೆ ಹಾಕ್ಸ್ಕೊಂಡ್ಬರ್ತೀವಿ, ಹೋಗಿ ಒಂದು ಉದ್ಧರಣೆ ಹಾಕ್ಸೋದು ಆತ್ಮೋದ್ಧರಣೆ ಇದರಲ್ಲಿ ಬರ್ತಕ್ಕಂಥ ಇದು. ಇದನ್ನು ಕೆಲವರು ಮೌಢ್ಯ ಅಂತಾರೆ. ಈಗ ನಿಮಗೆ ಮೊಬೈಲ್ನಲ್ಲಿ ಸಿಮ್ ಇದೆ, ಅದು ಒಂದು ಸಣ್ಣ ಲೋಹದ ತಗಡು.
ಅದ್ರ ಮೇಲೆ ಕೆಲವು ಸೂತ್ರಗಳನ್ನು ವಿಜ್ಞಾನಿಗಳು ಮಾಡಿರೋದ್ರಿಂದ ಆಕಾಶದಲ್ಲಿ ಆಗ್ತಕ್ಕಂಥ ಎಲ್ಲವನ್ನೂ ಅದು ಸೆಳ್ಕೊಳುತ್ತೆ. ಹಾಗೆ ಒಬ್ಬ ಶಿವಯೋಗಿಗಳು ತಮ್ಮ ತಪಶಕ್ತಿಯನ್ನು ಒಂದು ಯಂತ್ರ ತಗಡಿನ ಮೇಲೆ ಮಾಡಿದರೆ ಅದನ್ನು ಧರಿಸಿದವ್ರ ಮೇಲೆ ಯಾಕೆ ಪರಿಣಾಮ ಬೀರೋದಿಲ್ಲ? ಹಾಗೆ ಅವು ಪರಿಣಾಮವನ್ನು ಬೀರ್ತಾ ಇದ್ವು. ಅದಂತೆ ಈಗ ಇಲ್ಲಿ ಎಂತೆಂಥವರು ಬಹಳಷ್ಟು ಜನ ಇಲ್ಲಿ ಬಂದು ತಮ್ಮ ಭೀತಿಯನ್ನು ಕಳ್ಕೊಂಡು ಹೋಗಿದ್ದಾರೆ. ಈಗ ಕಡಿಮೆ ಹಿಂದೆ ಪೀಡೆ ಇದ್ದ ಭೂತ ಪಿಶಾಚಿಗಳ ಕಾಟ ಬಹಳ ಅಂತಿದ್ದ ಕಾಲದಲ್ಲಿ ಇಲ್ಲಿ ಬಂದು ಅವರೆಲ್ಲ ಬಿಡಿಸ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಕೊಟ್ಟ ಮಾತುಗಳು ಹೆಂಗೆ ಉಳಿತಿದ್ವು ಅಂದರೆ ಉದ್ದಾನ ಬುದ್ಧಿಯವರು ಇಲ್ಲಿ ಕೂತಿದ್ರು. ರುದ್ರಮ್ಮನವರು ಅಲ್ಲಿ ಬಂದು ಹೇಳ್ತಾ ನಿಂತ್ಕೊಂಡು, ರುದ್ರಮ್ಮನವರು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಇಂಜಿನಿಯರ್ ಇದ್ರು ರುದ್ರಪ್ಪನವರು ಅಂತ, ಅವ್ರ ಧರ್ಮಪತ್ನಿ. ಅವ್ರಿಗಾಗಿದ್ದ ಮಗು ತೀರೋಗಿತ್ತು. ಅದು ಅವರು ಕಂಬದ ಮೇಲೆ ನೋಡಿ ಅಳ್ತಾ ನಿಂತಿದ್ರು. ಹಿಂಗೆ ಆಗಿದೆ ಅಂತ ಹೇಳಿಲ್ಲ, ಯಾಕೆಂದ್ರೆ ಉದ್ದಾನ ಬುದ್ಧರಿಗೆ ಬರೋಕ್ಕೆಲ್ಲ ಎದರ್ತಿದ್ರು. ಆ ಮರೆಯಲ್ಲಿ ನಿಂತು ಹೇಳ್ತಾ ಇದ್ರು. ಅವಾಗ ಇವ್ರು ಕೂತ್ಕೊಂಡು ಹೇಳ್ತಾರೆ, ಯಾಕೆ ಹೇಳ್ತಿ ಅವಾಗ ಕರ್ಕೊಂಡು ಶಿವ ಕೊಡ್ತಾನೆ ನೀನು ತಿರ್ಗಾ ಒಳ್ಳೆ ಮಕ್ಕಳಾಗ್ತಾ ಹೋಗು ಅಂತ. ಮುಂದೆ ಹುಟ್ಟಿದ್ದವರೇ ನಾಗರತ್ನಮ್ಮ ಅವರು. ವಿಧಾನಸಭೆಯ ಸ್ಪೀಕರ್ ಆಗಿ, ಆರೋಗ್ಯ ಮಂತ್ರಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ನಾಗರತ್ನಮ್ಮ ಅವರು. ಮತ್ತು ಆ ರುದ್ರಮ್ಮನವರ ಕೊನೆ ಇಚ್ಛೆಯಂತೆ ಅವರ ಗದ್ಗೆಯನ್ನು ಇಲ್ಲೇ ಆ ಕಡೆ ಮಾಡಿದ್ದಾರೆ. ಇಂಥ ಅನಂತ ಘಟನೆಗಳು ದುಃಖದಿಂದ ಬಂದಂಥವ್ರಿಗೆ ಅವ್ರು ಹೇಳಿದ ಮಾತು ಹುಸಿ ಆಗ್ತಾ ಇರಲಿಲ್ಲ. ಅದರಿಂದ ಇದು ಮಂತ್ರಪೀಠ. ಇಲ್ಲಿ ಉದ್ದಾನ ಶಿವಯೋಗಿಗಳು ಹೇಳ್ತಿದ್ದ ಮಾತು, ನಾವು ಮಾಡೋದಕ್ಕಿಂತ ಕೊಡೋದಕ್ಕಿಂತ ಅನಂತ ತಪಸ್ವಿಗಳ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಶಕ್ತಿ ಇಲ್ಲಿ ಕೇಂದ್ರ. ನಾನು ನೋಡಿದ್ದೀನಿ, ಶಿವಕುಮಾರ ಸ್ವಾಮಿಗಳಿದ್ದಾಗ ಇಲ್ಲೇ ಬರ್ತಿದ್ರು, ಬಹಳ ಜನ ಭಕ್ತಾದಿಗಳು ಬಂದು ಹೋಗ್ತಾ ಇದ್ರು. ಇದು ಮುದ್ದೆ ಉಪ್ಪಿಟ್ಟು ಮಾಡೋಕೆ ಉಪಯೋಗಿಸ್ಕೊಂತಾರೆ. ಅಲ್ಲ, ಮುದ್ದೆ ಉಪ್ಪಿಟ್ಟು ಇತ್ಯಾದಿಗಳನ್ನು ಮಾಡೋದಕ್ಕೆ ಉಪಯೋಗಿಸ್ಕೊಂತಾರೆ. ಇದು ಅಡಿಕೆ ಸಿಪ್ಪೆ ಹಾಕ್ತಾರ. ಅವೆಲ್ಲ ಸಾರಿಂದು ಅದೆಲ್ಲ ಬಾಯ್ಲರ್. ಚೆನ್ನಾಗಿದೆಯಪ್ಪ ಸಾಂಬಾರು. ಬರ್ತಿರ್ತೀನಿ, ಅದೇ ಈ ಕಡೆ ಬರೋದಿಲ್ಲ. ಏನೋ ಗುರುಗಳ ಕೃಪೆ. ಎಷ್ಟು ಕೆಜಿ ಅಕ್ಕಿ ಹಾಕ್ತೀವಿ? 1.25 ಕ್ವಿಂಟಲ್ ತನಕ ಹಾಕ್ತಿದ್ದ. ಈಗ ಸಾಂಬಾರಿಗೆ ಅಂತ ಕಾಳು ಬೇಯಿಸ್ಕೊಂತಾರೆ, ಬೇಳೆ ಅದ್ರಲ್ಲಿ ಫುಲ್ ಮಾಡ್ತಾರ. 70 ಕ್ವಿಂಟಲ್ ಇದೆಲ್ಲ ಗ್ಯಾಸಲ್ಲಿ ಮಾಡದಾ? ಎಷ್ಟೊತ್ತಿಗೆ ಇದು ಎಷ್ಟು ಗಂಟೆ ಬೇಕಾಗುತ್ತೆ? ಅರ್ಧ ಗಂಟೆ ಬಂದ್ಬಿಡುತ್ತೆ. 20 ನಿಮಿಷ ಎಣ್ಣೆ ಹಾಕ್ತಾರೆ. ಸಾಂಬಾರೆಲ್ಲ ಕಡಿಮೆ ಮಾಡ್ತೀವಿ. ಹುಡುಗರಿದ್ರೆ ಎಲ್ಲಾ ಕಡೆ ಹೆಚ್ಚಿಗೆ ಮಾಡ್ತೀವಿ. ಬರೋ ಬಂಗಾಳ ಏನ್ ಸರ್ ಇದು? ಸರ್ ಇದು 120 ಕೆಜಿ ಅಕ್ಕಿ ಬೇಯುತ್ತೆ. ಈಗ 1 ಕ್ವಿಂಟಲ್ ಅಕ್ಕಿ ಹಾಕಿದ್ವಿ. ಒಂದ್ಸಲಿಗೆ 1 ಕ್ವಿಂಟಲ್? 1 ಕ್ವಿಂಟಲ್ ಅನ್ನ ಇದೆಲ್ಲ ಹಿಂಚ್ ಬಿಡ್ತೀರಾ? ಹಾಗೆ ವಾಲ್ ಗಂಜಿ ಅನ್ನ ಬೆಂದಲ್ ಗಂಜಿ ಬಿಡ್ತೀರಾ? ಇದು 1 ಕ್ವಿಂಟಲ್ ಎಷ್ಟು ಜನಕ್ಕಾಗುತ್ತೆ? ಅವರ ಊಟ ಮಾಡಿದಾಗ ಊಟ ಮಾಡ್ತಾರೆ. ಅಂದಾಜು ಎಷ್ಟು ಜನಕ್ಕೆ? 600-700 ಜನ ಊಟ ಒಂದ್ಸಲಿ. ಬಟ್ ಜನ ನೋಡ್ಬಿಟ್ಟು ಮತ್ತೆ ಈಗ ಒಂದು 20 ನಿಮಿಷ ಆಗೋಗುತ್ತೆ. ತೊಳ್ಕೊಂಡು ಕೂತ್ಕೊಂಡು ಅಷ್ಟೊತ್ತಿಗೆ ಇದು ಖಾಲಿ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಇದು ಬಸಿದೇನಿಲ್ಲ, ಹಾಗೆ ಓಪನ್ ಮಾಡ್ತೀವಿ, ಬಿಟ್ಬಿಡ್ತೀರಾ? ಆಮೇಲೆ ಎತ್ಕೊಂಡು ಹೋಗ್ತಾರೆ ಹಂಗೆ ಈ ತರ ಇದು ಮಾಡ್ತೀರಾ? ಇದು ಮಾಡ್ರೆ ಅದು ಪಾತ್ರೆ ಪೇಟೆ ಬಗ್ಸ್ಕೊಂತಾರೆ. ಪಾತ್ರೆ ಕ್ಲಾಸಿಗೆ ಹೋಗುತ್ತಾ?
ಆ ಜಾಯಮಾನ ಸೇರಿದ ನೀವೆಲ್ಲ. ಅಲ್ಲ, ಇವಾಗೆಲ್ಲ ಮಿಷನರಿ ಇದೆ, ಈಸಿ. ಮೊದಲೆಲ್ಲ ಮೊದಲೆಲ್ಲ ಬಹಳ ಶ್ರಮ ಇತ್ತು ಸರ್, ತುಂಬಾ ಶ್ರಮ ಇತ್ತು ಅವಾಗೆಲ್ಲ. ಆ ಕಾಲ ಕೊಡಕ್ ಆಗ್ತಿರ್ಲಿಲ್ಲ, ಸ್ವಾಮಿಗಳೇ ನಿಂತ್ಕೊಡೋರು ಸರಿ. ಸ್ವಾಮಿಗಳೇ ಬಂದು ಇದು ಮಾಡ್ತೀವಿ, ಮುದ್ದೆ ಕಟ್ಟವ್ರೆ. ಮುದ್ದೆ ನಮ್ಮ ಜೊತೆ ನಾವು ಮುದ್ದೆ ಇದು ಮಾಡ್ಕೊಟ್ಟಿದ್ವಿ, ಮುದ್ದೆ ತಿರುಗಿ ಕಟ್ಕೊಟ್ಟಿದ್ವಿ. ಇದು ನೋಡಿ ನೀರಿನ ತೊಟ್ಟಿ ಇದು ಜಾಗ. ಆಗ ಶಿವಕುಮಾರ ಸ್ವಾಮಿಗಳ ಕಾಲಕ್ಕೆ ಇದೆಲ್ಲ ಶೌಚಾಲಯಗಳು ಇವೆಲ್ಲ ಇತ್ತು. ಇಲ್ಲೆಲ್ಲ ತುಂಬ ಸುತ್ತ ಹೂವಿನ ಗಿಡಗಳೆಲ್ಲ ಇತ್ತು. ಅಲ್ಲೊಂದು ಸಂಪಿಗೆ ಮರನೂ ಇತ್ತು. ಈ ಕಡೆ ಇತ್ತಾ? ರೂಮಿನ ಮುಂದ್ಗಡೆ ಒಂದು ಸಂಪಿಗೆ ಮರನೂ ಇತ್ತು. ಈ ಗಿಡಗಳಿಗೆಲ್ಲ ಸಮಯಕ್ಕೆ ಸರಿಯಾಗಿ ನೀರು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿರೋರು. ಅವ್ರು ಎಷ್ಟೇ ಕಾರ್ಯಗಳನ್ನು ನೋಡ್ಕೊಂಡು ಬಂದ್ರೂ ಸಂಜೆ ಅವತ್ತು ಒಂದು ರಾತ್ರಿ ಬರ್ತಾರೆ. ಬಂದು ಇಲ್ಲಿ ಶೌಚಕ್ಕೆ ಹೋಗ್ಬೇಕು ಅಂತ ಬರ್ತಾರೆ. ಗಿಡಗಳೆಲ್ಲ ಬಾಡಿರೋದು ಅವ್ರಿಗೆ ಕಾಣುತ್ತೆ. ಆ ಕತ್ಲಲ್ಲೂ ಗಮನಿಸ್ತಾರೆ ಅವನ್ನ. ಅವಾಗ ಬ್ಯಾಟ್ರಿಗಳನ್ನು ಉಪಯೋಗಿಸ್ಕೊಂಡು ಬರೋರು. ಆಮೇಲೆ ಬುಡಕ್ಕೆ ಬ್ಯಾಟ್ರಿ ಹಾಕಿ ನೋಡ್ತಾರೆ. ಯಾವ ಬುಡದಲ್ಲೂ ಕರು ಇರೋದಿಲ್ಲ. ಆಗ ಅಲ್ಲಿರೋ ಇದಕ್ಕೆ ವ್ಯವಸ್ಥೆಗೆ ನೇಮಿಸಿದ್ರಲ್ಲ, ಅವ್ರನ್ನ ಕರೀತಾರೆ. ಎಲ್ಲಿ ಗಿಡಗಳಿಗೆಲ್ಲ ನೀರು ಹಾಕಿಲ್ಲ, ಇದೆಲ್ಲ ಬಾಡಿದೆ. ಬುದ್ಧಿ ಬೇಸಿಗೆ 2 ದಿವಸದಿಂದ ತೊಟ್ಟಿಗೆ ನೀರು ಬಂದಿರಲಿಲ್ಲ ಬುದ್ಧಿ, ಇವತ್ತು ಬಂದಿದೆ ಬುದ್ಧಿ, ಇವತ್ತು ಹಾಕ್ತೀವಿ, 2 ದಿವಸದಿಂದ ನೀರು ಹಾಕಿಲ್ಲ, ಬಾಡಿದೆ. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ, ಇವತ್ತು ಬಾ ಯಾರಿದ್ರೆ ನಾಳೆಗೆ ನೀರು ಕುಡಿತೀಯ ನೀನು. ಅವು ಮೂಕ, ಅವು ಮಾತು ಬರೋದಿಲ್ಲ. ಅವು ತೊಟ್ಟಿಗೆ ನೀರು ಬರ್ದೆ ಹೋದ್ರೆ ಅಲ್ಲಿ ಯಾರಿಗಾನ ಹೇಳಿ ಬಿಡಿಸ್ಕೋಬೇಕಾಗಿತ್ತು. 2 ದಿವಸದಿಂದ ಅವಕ್ಕೆ ನೀರಿಲ್ಲದಲ್ಲೇ ಒಣಗಿಸಿದ್ದೀರಿ ಅಂತ ಹೇಳಿಬಿಟ್ಟು ಶೌಚಕ್ಕೆ ಹೋಗೋದಿಲ್ಲ, ಸ್ನಾನಕ್ಕೆ ಹೋಗೋದಿಲ್ಲ. ಇಲ್ಲಿದ್ದ 2 ಬಕೆಟ್ಗಳನ್ನು ತಗೊಂಡು ಇದರಲ್ಲಿ ನೀರು ಮಗದು ಎಲ್ಲರಿಗೂ ಎಲ್ಲಕ್ಕೂ ಹಾಕಕ್ಕೆ ಹೋಗ್ತಾರೆ. ಎಲ್ಲಕ್ಕೂ ಹಾಕ್ತಾರೆ, ಅವರೇ ಹಾಕ್ತಾರೆ. ಯಾರು ಬಿಡಿಸೋಕೆ ಬಂದ್ರು ತಪ್ಪಾಯ್ತು ಅಂದ್ರು, ಇಲ್ಲ ಇವ ನೆನಪು ಲಿಂಗ ಪೂಜೆಗೆ ಹೂ ಕೊಡ್ತಾರೆ, ಇದು ನಾನು ನಿನಗೆ ವಹಿಸಿ ತಪ್ಪಾಯ್ತು ಅಂತ ಅವರೇ ಮಾಡ್ತಾರೆ. ಈ ರೀತಿ ಈಗೇನೋ ಅಲ್ಲಿ ವರ್ತನೋಪದೇಶ ಅಂತ ಹೇಳಿರಲ್ಲ, ಹಂಗೆ ಶಿವಕುಮಾರ ಸ್ವಾಮಿಗಳು ಆಧ್ಯಾತ್ಮದಿಂದ ಹಿಡಿದು ಲೌಕಿಕ ವ್ಯವಹಾರವನ್ನು ಯಾರಿಗೂ ಉಪದೇಶ ಮಾಡಿದವರಲ್ಲ. ಯಾರು ಮಾಡಲ್ಲ, ಅವರೇ ಮಾಡ್ತಾ ಇದ್ರು. ಅವ್ರು ಮಾಡಿ ಅದರ ಮೂಲಕವಾಗಿ ಅವರು ಸಮಾಜವನ್ನು ತಿದ್ದುತ್ತಾ ಇದ್ರು. ಇದಕ್ಕೆ ಮೂಲ ಪ್ರೇರಣೆ ಏನಪ್ಪಾ ಅಂದ್ರೆ, ಒಳಗಡೆ ಹೋಗೋಣ ಬನ್ನಿ. ಇದು ಶಿವಕುಮಾರ ಸ್ವಾಮಿಗಳ ಕಾಲದಿಂದ ಇರೋದು ಸ್ನಾನದ ಮನೆ. ಅವರಿಗೆ ಮಡಿ ನೀರೇ ಬೇಕಾಗಿತ್ತು, ಬಾವಿದು. ಅಲ್ಲಿ ಸೇದ್ ಹಾಕಿದ್ರೆ ಅಲ್ಲಿಂದ ಪೈಪ್ ಲೈನ್ ಇದೆ. ಆ ಪೈಪ್ ಲೈನಲ್ಲಿ ಆ ತೊಟ್ಟಿಗೆ ತುಂಬ್ಕೊಳುತ್ತೆ. ಹೋಗ್ರಿ ಒಳಗಡೆ ಹೋಗ್ಬೋದು. ಸೊ ಅಲ್ಲಿ ನೀರು ಹಾಕಿ ಇಲ್ಲಿ ಬರುತ್ತೆ. ಆ ಬಾವಿ ಹತ್ರ ನೀರು ಹಾಕಿದ್ರೆ ಈ ತೊಟ್ಟಿಗೆ ಬರುತ್ತೆ. ಈ ಪೈಪಲ್ಲಿ ಬರುತ್ತಾ? ಅಲ್ಲಿ ನೀರು ಹಾಕಿ ಬಾವಿ ಹತ್ರ ಹಾಕಿದ್ರೆ ಇಲ್ಲಿ ಬರುತ್ತೆ. ಅಲ್ಲಿ ಸೇದಿ ಹಾಕಿದ್ರೆ ಇಲ್ಲಿ ಬರುತ್ತೆ. ಇದು ತಾಮ್ರ ಚೆಂಬಲ್ಲಿ ಯಾವಾಗಲೂ ಸ್ನಾನ ಮಾಡ್ತಾ ಇದ್ರು. ಅವರು ಉಪಯೋಗಿಸಿದ್ದು ಇದಕ್ಕಿಂತ ದೊಡ್ಡದು. ಇದು ಈಗ ಬದಲಾಗಿದೆ. ಅದು ಈ ಸೈಜಿಂದ ಇತ್ತು, ದೊಡ್ಡದಿತ್ತು. ಇದು ನಮ್ಮ ಹಾಗೆ ಯಾರಾದರೂ ಮಧ್ಯದಲ್ಲಿ ಸಮಯ ಇದರಲ್ಲಿ ಬಂದು ಪೂಜೆ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಪೂಜಾ ಗೃಹ. ಯಾರಾದ್ರೂ ಬಂದು ಪೂಜೆ ಮಾಡಿದ್ರೆ ಮಾಡ್ಬೋದು. ಅವರ ಪೂಜಾ ಗೃಹ. ಇಲ್ಲಿದು ಒಂದು ಘಟನೆ ಹೇಳಬೇಕು ಅಂದ್ರೆ, ಇಲ್ಲಿ ಅವ್ರ ಮಡಿ ಬಟ್ಟೆಗಳೆಲ್ಲ ಇಲ್ಲಿ ಒಣಗಾಕ್ತಾರೆ. ಮಡಿ ಮಾಡ್ಕೊಂಡು ಬಂದ ಬಟ್ಟೆಗಳೆಲ್ಲ ಅದಕ್ಕೆ ಮಡಿ ರೂಮ್ ಅಂತ. ಶಿವಕುಮಾರ ಸ್ವಾಮಿಗಳು BA ಓದಿದ್ರು, ಪರೀಕ್ಷೆ ಬರೆದಿರ್ಲಿಲ್ಲ. ಅವ್ರು ಸ್ವಾಮಿಗಳಾದಾಗ ಪರೀಕ್ಷೆ ಬರೆದಿರ್ಲಿಲ್ಲ, ಅಂದರೆ ಕೋರ್ಸ್ ಕಂಪ್ಲೀಟ್ ಆಗಿತ್ತು. ಉದ್ದಾನ ಗುರುಗಳು ಇಲ್ಲಿ ಕೂತಿದ್ರಂತೆ, ಏನು ಆರಾಮ್ ಚೇರಲ್ಲಿ. ಅವರು ಪರೀಕ್ಷೆಗೆ ಬೆಂಗಳೂರಿಗೆ ಬರೆಯೋಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೇಳೋಕ್ಕೋಸ್ಕರ ಬಂದು ನಿಂತ್ಕೊಂಡು ನಮಸ್ಕಾರ ಹಾಕಿ, ಹೀಗೆ ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಆಗ ಉದ್ದಾನ ಗುರುಗಳು, ಆ ಪರೀಕ್ಷೆ ಇರಲಿ, ನಿನ್ನ ಜೀವನ ಪರೀಕ್ಷೆಗೆ ನಾನು ಉತ್ತರ ಪತ್ರಿಕೆಯನ್ನು ಕೊಡ್ತೀನಿ ತಗೋ ಅಂತಾರೆ. ಅಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೀಬೇಕು, ನಾನಿಲ್ಲಿ ಉತ್ತರ ಪತ್ರಿಕೆ ಕೊಡ್ತೀನಿ ತಗೋ. ಆಗ ಸ್ವಾಮಿಗಳಾದವರು ಆಚರಣೆ ಮಾಡಬೇಕಾದಂಥ ಮಂತ್ರ ಕೀಲಕಗಳೆಲ್ಲ ಏನಿತ್ತು ಅವನ್ನು ಬರಿತಾ ಹೋಗ್ತಾರೆ. ಅಂದರೆ ಬಹಳಷ್ಟು ವಿಷಯಗಳಿದೆ ಅದರಲ್ಲಿ. ಪ್ರಸಾದ ಬಟ್ಲಿನಲ್ಲಿ 21 ಪ್ರಣವಗಳನ್ನು ಬರೆದು ಅದರ ಮೇಲೆ ಪವಿತ್ರ ಭಾವನೆಯಿಂದ ಪ್ರಸಾದ ತಗೋಬೇಕು, ಭಾಗವತ ಬಟ್ಲಿನಲ್ಲಿ ಈ ರೀತಿ ಎಲ್ಲ ಇದೆ. ಅದು ಅವುಗಳನ್ನೆಲ್ಲ ಬರಿತಾ ಹೋಗ್ತಾರೆ. ಅವುಗಳನ್ನು ಇವ್ರು ನೋಡ್ತಾ ಇರ್ತಾರೆ. ಆಮೇಲೆ ತಗೊಳ್ಳಿ ನೋಡ್ಕೊಳ್ಳಿ ಅಂತ ಕೊಡ್ತಾರೆ. 4 ಪುಟ ಇರುತ್ತೆ. ಆಮೇಲೆ ಇವ್ರು ನೋಡ್ಕೊತಾ ಇರ್ತಾರೆ.
ಅವ್ರನ್ನ ಕಂಡ್ರೆ ಇವ್ರಿಗೆ ಮೊದಲೇ ಭಯ. ನೋಡ್ಕೊತಾ ಇರ್ತಾರೆ. ಒಂದು 10-15 ನಿಮಿಷ ಆಗುತ್ತೆ. ನೋಡ್ಕೊಂಡ್ರೆ ಸ್ವಾಮಿಗಳೇ, ಅವ್ರ ಭಯದಿಂದ ಹೂ ಅಂತಾರೆ, ಕೊಡಿಲಿ ಅಂತ ಇಸ್ಕೊಂಡು ಅರ್ಥ ಹಾಕ್ಬಿಡ್ತಾರೆ. ನೋಡಿದ ತಕ್ಷಣ ಅರ್ಥ ಹಾಕ್ಬಿಡ್ತಾರೆ. ಅಂದರೆ ಆ ಭಾವನೆ, ಆ ತೀಕ್ಷ್ಣತೆ ಏನಿತ್ತು ಅಂದರೆ ಶಿವಕುಮಾರ ಮಹಾಸ್ವಾಮಿಗಳು ಹೇಳ್ತಿದ್ದು ಅಂದರೆ, ಗುರು ಉಪದೇಶ ಅಂದರೆ ಬಾಯಿ ಮಾತಲ್ಲ, ಅದು ಯಾವ ರೀತಿ ಮುತ್ತಿನ ಚಿಪ್ಪು ಸ್ವಾತಿ ಹನಿಗೆ ಬಾಯಿ ತೆರ್ಕೊಂಡಿರುತ್ತೋ ಅದು ತೆರ್ಕೊಂಡಿರ್ಬೇಕು. ಹನಿ ಬಿದ್ದ ತಕ್ಷಣ ಅದು ಮುಚ್ಕೋಬೇಕು. ಅದರಂತೆ ಕ್ರಿಯೆಯನ್ನು ಮಾಡಬೇಕು, ಅದು ಜಾತಿಯ ಮುತ್ತಾಗುತ್ತೆ. ಹಾಗೆ ಗುರು ಉಪದೇಶ ಏನು ಬರುತ್ತೆ ಅದನ್ನು ನಮ್ಮ ಹೃದಯಕ್ಕೆ ತಗೋಬೇಕು, ಅಲ್ಲಿ ಸ್ಥಾಪನೆ ಮಾಡ್ಕೋಬೇಕು. BA ಬರೆದ್ರ? ಆಮೇಲೆ ಹೋಗಿ ಬರೆದು ಬರ್ತಾರೆ, ಅದು ಪಾಸ್ ಆಗುತ್ತೆ. ಆಗಿನ ಕಾಲಕ್ಕೆ ಇಂಗ್ಲೀಷ್ ಪೇಪರ್ಗಳಲ್ಲೆಲ್ಲ ಬರುತ್ತೆ. ಒಬ್ಬ ಸನ್ಯಾಸಿ ಸ್ವಾಮಿಗಳು BA ಪದವಿಯನ್ನು ಬರೆದು ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಯಾಕೆಂದ್ರೆ ಕಾವ್ಯ ಹಾಕಿದವ್ರು ಯಾರು ಬರೆದು ಅವಾಗ ಬರೆಯೋಕೆ ಹೋಗ್ತಿರ್ಲಿಲ್ಲ. ಆಗಿನ ಇಂಗ್ಲೀಷ್ ಪೇಪರ್ಗಳಲ್ಲೆಲ್ಲ ಅದು ಪ್ರಿಂಟ್ ಪುಟದಲ್ಲಿ ಅದು ಪಬ್ಲಿಷ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ತಮ್ಮ ಅನುಭವದ ಮಾತುಗಳು ಶಿವಕುಮಾರ ಸ್ವಾಮಿಗಳು ಹೇಳ್ತಾ ಇದ್ರು. ಆ ಪ್ರತಿಯೊಂದು ಘಟನೆ ಅವ್ರು ಹೇಳಿದಾಗ ನನಗೆ ಹೀಗೆ ಹೇಳ್ದಾಗಿದೆ. ಗುರುಗಳು ಬರೀತಾ ಹೋದ್ರು, ನಾನು ನೋಡ್ತಾ ಇದ್ದೆ, ಆಮೇಲೆ ಕೊಟ್ರು. ನನಗೆ ಮೊದಲೇ ಭಯ. ಇದೇ ಜಾಗದಲ್ಲಿ ಅಲ್ಲೂರು ಸ್ವಾಮಿಗಳು ಏನ್ ಹೇಳಿದ್ರಲ್ಲ, ಅವ್ರು ಬಂದು ಇಲ್ಲಿ ಕೂತ್ಕೊಂತಿದ್ರು. ಇಲ್ಲೆಲ್ಲ ಸ್ವಾಮಿಗಳು ಕೂತ್ಕೊಂಡು ಗುರುಕುಲನ ತ್ರಿವಿಧಿಯನ್ನ ಹೇಳ್ತಿದ್ರು. ಅದು ಇಷ್ಟು ಪದ್ಯಗಳು ಅಂತ ನಿಗದಿ ಆಗಿರ್ತಿತ್ತು. ಅದು ಮುಗಿದ ಮೇಲೆ ಅವರು ಸ್ನಾನಕ್ಕೆ ಹೋಗ್ತಾ ಇದ್ದಿದ್ದು. ಇದು ಕಲ್ಲು ಮಂಚನ ಇರ್ತಿತ್ತು ಯಾವಾಗಲೂ? ಗಾರೆ ಮಂಚ, ಇದು ಮಣ್ಣಿನಿಂದ ಮಾಡಿರೋದು. ಇದನ್ನು ಗಾರೆ ಮಂಚ ಅಂತ ಕರಿತಿದ್ದು. ಈಚೆಗೆ ಇವಕ್ಕೆಲ್ಲ ಟೈಟ್ಸ್ ಹಾಕಿದ್ದಾರೆ. ಈ ಫೋಟೋ ಇರ್ಲಿಲ್ಲ, ಇಲ್ಲೇ ಪೌಡಿಸ್ತಿದ್ರು. ಯಾವಾಗ ಇಲ್ಲೇ ಮಲಗ್ತಾ ಇದ್ರು? ಇಲ್ಲೇ ಮಲಗ್ತಿದ್ದು. ಕಲ್ಲು ಮಂಚರ ಇತ್ತಾ? ಕಲ್ತಾರೆ. ಇದ್ರ ಮೇಲೆ ಒಂದು 4 ಕಂಬಳಿ ಹಾಕೋರು ಅಷ್ಟೇ. ಅವ್ರ ಹಾಸಿಗೆ ಮೇಲೆ ಏನು ಮಲಗ್ತಿರ್ಲಿಲ್ಲ, 4 ಕಂಬಳಿ ಹಾಕೋರು. ಕಂಬಳಿ ಮೇಲೆ ಮಲಗೋರು. ಹೊರಗಡೆ ಎಲ್ಲ ನಾವು ಹೋಗಿ ನೈಟ್ ಹಾರ್ಟ್ ಆಗುವಂಥ ಸಮಯ ಬಂದರೂ ಆ ಕಂಬಳಿಗಳನ್ನೇ ತಗೊಂಡು ಹೋಗೋರು, ಅದ್ರ ಮೇಲೆ ಮಲಗೋರು. ಮೋಸ್ಟ್ಲಿ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಅನ್ಸುತ್ತೆ. ಇಲ್ಲ, ಹೋಗೋರು. ಈಗ ಪ್ರಾರಂಭದ ದಿನಗಳಲ್ಲಿ ಭಿಕ್ಷಾಟನೆ ಅಂದರೆ ಹೆಚ್ಚು ಭತ್ತ ಬರ್ತಿದ್ದು ಮಲ್ಸೀಮೆಯಿಂದಲೇ. ಆ ಮಲ್ಸೀಮೆಗೆ ಹೋದ್ರಲ್ಲಿ ಹೇಗಪ್ಪ ಅಂದರೆ 2 ಪೂಜೆ ಅವ್ರಿಗೆ. ದೂರ ಮನೆಗಳೆಲ್ಲ ಬೆಳಗ್ಗೆ ಒಂದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಸುತ್ತಮುತ್ತಲ ಮನೆಗಳಲ್ಲೆಲ್ಲ ಭಿಕ್ಷಾಟನೆ ಮಾಡಿ ಅವರೆಲ್ಲ ಇಷ್ಟಿಷ್ಟು ಅಂತ ಇಷ್ಟಿಷ್ಟು ಚೀಲ ಅಂತ ಹೇಳಿಬಿಡೋರು. ಆಮೇಲೆ ರೈಲ್ವೆ ವ್ಯಾಗಿನಲ್ಲಿ ಬರೋದು. ಆಮೇಲೆ ಸಂಜೆ ಒಂದು ಮನೆಯಲ್ಲಿ ಪೂಜೆ ಮಾಡ್ಕೊಳೋರು. ಹೀಗೆ ಅಲ್ಲಿ ಹೋದರೆ 20 ದಿವಸ ತಿಂಗಳು ಇರಬೇಕಾಗೋದು ಜಾತ್ರೆ ಸಮಯದಲ್ಲಿ ಭಿಕ್ಷಾಟನೆ ಮಾಡೋದಕ್ಕೆ. ಆ ಸಮಯದಲ್ಲಿ ದೊಡ್ಡ ಮಠದ ಚನ್ನವೀರ ಸ್ವಾಮಿಗಳು ಇತ್ಯಾದಿ ಬಂದು ಮಠದ ನಿತ್ಯ ವ್ಯವಸ್ಥೆಗಳನ್ನು ನೋಡ್ಕೊಂಡರು. ಈ ರೀತಿ ಇತ್ತು ಆಗಿನ ಕಾಲ. ಮತ್ತು ಅವರು ಭಿಕ್ಷಾಟನೆಯಲ್ಲಿ ಅಂದರೆ ಯಾರನ್ನೂ ಬಲವಂತ ಮಾಡಿ ಬೆಳೆದಿದ್ದಲ್ಲ. ಈ ಸುತ್ತಮುತ್ತ ದೊಡ್ಡಬಳ್ಳಾಪುರ, ದಾವಸ್ಪೇಟೆ ಇಲ್ಲಿ ಹೋಗಿದ್ವಲ್ಲ, ಈ ಮಾರ್ಗದಲ್ಲೂ ಅವ್ರು ಹೋಗೋರು ಭಿಕ್ಷಾಟನೆಗೆ. ಆಗಿನ ಕಾಲದಲ್ಲಿ ಗಾಡಿ ನಡ್ಕೊಂಡು ಹೋಗೋರು. ಅಂದರೆ ಅವ್ರಿಗೆ ಏನಪ್ಪ ಮಾಡ್ತಿದ್ರು, ವಾಪಸ್ ಮಠಕ್ಕೆ ಬರ್ತಿರ್ಲಿಲ್ಲ. ಈಗ ಈ ಮಾದೇನಹಳ್ಳಿ ಎಂದು ಒಂದು ಗ್ರಾಮ ಇದೆ, ದಾವಸ್ಪೇಟೆಗೆ ಹೋಗಿದ್ವಲ್ಲ ನಾವು, ಅದ್ರ ಪಕ್ಕ. ಅಲ್ಲಿ ಹೋದರೆ ಆ ಊರಲ್ಲಿ ಆ ಅಕ್ಕಪಕ್ಕದಲ್ಲಿನೆಲ್ಲ ಭಿಕ್ಷಾಟನೆ ಮಾಡೋದು. ರಾತ್ರಿ ಅರ್ಧ ಮನೆಯಲ್ಲೇ ಪೂಜೆ ಆಗೋದು. ಪೂಜೆ ಆದಮೇಲೆ ಆ ಮಾದೇನಹಳ್ಳಿನ ಒಂದು ಹಳ್ಳಿಕಟ್ಟೆ ಇದೆ, ಹಳ್ಳಿಕಟ್ಟೆ ಮೇಲೆ ಪೌಡಿಸೋದು. ಆ ಹಳ್ಳಿ ಗೌಡ್ರೆಲ್ಲ ಸುತ್ತ ಮಲ್ಕೊಂಡವರು. ಆಮೇಲೆ ಬೆಳಗ್ಗೆ ಎದ್ದು ಹಿಂಗೆ ಪಕ್ಕದ ಹಳ್ಳಿಗಳಿಗೆ ಹೋಗೋದು. ಮತ್ತು ಹೇಗಿತ್ತು ಅಂದರೆ, ಹಿಂಗೆ ಮಠದಿಂದ ಬಂದಿದ್ದಾರೆ ಅಂತ ಗೊತ್ತಾದರೆ ಮನೆಯವರೇ ಈಚೆಗೆ ಬಂದು ನಮ್ಗೆ ಇಷ್ಟು ಚೀಲ ಕೊಡಿ, ಅವ್ರ ಶಕ್ತಿ ಅನುಸಾರ ಇಷ್ಟು ಚೀಲ ಕೊಡಿ ಅಂತ ಚೀಲ ಇಸ್ಕೊಂಡು ಅವರೇ ಚೀಲಗಳು ಮಾಡೋರು. ಆಮೇಲೆ ಒಂದ್ಸರಿ ಸಂಗ್ರಹ ಮಾಡ್ತಾರೆ ಸರ್. ಈ ರೀತಿ ಅವರ ಭಿಕ್ಷಾಟನೆಯಲ್ಲಿ ಬೇಡಿ ತಂದಿದ್ದಲ್ಲ, ಕೊಟ್ಟಿದ್ದು. ಅದೊಂದು ವಿಶೇಷವಾದ ಭಿಕ್ಷಾಟನಾಲಯ ಇದೆ. ಅದು ಕಂಬಗಳೆಲ್ಲ ವಿಶೇಷವಾಗಿದೆ. ಮತ್ತು ಈ ವಿಧವಾದಂಥ ರಚನೆ ಎಲ್ಲೂ ಕಾಣೋದಿಲ್ಲ. ಇದು ಈ ಥರವಾದ ರಚನೆ ಏನಪ್ಪ ಅಂದರೆ, ಇಲ್ಲಿ ಸುತ್ತ ಬರ್ತಕ್ಕಂಥ ಕಂಬಗಳು ನಮ್ಮ ದೇಹದ ರಚನೆ ಇದ್ದಾಗೆ. ಇದು ಮಧ್ಯದಲ್ಲಿರೋದು ನಮ್ಮ ಸ್ಪೈನಲ್ ಕಾರ್ಡ್ ಇದ್ದಾಗೆ. ಇಡೀ ಭವನಕ್ಕೆ ಅದು ಆಧಾರ ಆಗಿದೆ. ಅದೊಂಥರ ಜ್ಞಾನಪೀಠ ಇದ್ದ ಹಾಗೆ. ಮತ್ತು ಇದರಲ್ಲಿ ಬರ್ತಕ್ಕಂಥ ಶಿಲೆಗಳು, ವಿಗ್ರಹಗಳು, ಇವುಗಳೆಲ್ಲರಲ್ಲೂ ಒಂದೊಂದು ವಿಶೇಷತೆ ಇದೆ ನೋಡಿ. ಇವರು ಆ ಧ್ಯಾನ ಮಾಡಿಕೊಂಡೇನೆ, ಅವರು ನಿಂತೇನೆ ಧ್ಯಾನ ಮಗ್ಗದಲ್ಲಿ ಇವರು ತಲ್ಲೀನರಾಗಿದ್ದಾರೆ. ಈಗ ಯೋಗಿಗಳಿಗೆ ಮಲಗಬೇಕು ಇತ್ಯಾದಿಗಳು ಭಾವನೆಗಳಿರಲಿಲ್ಲ. ಯಾವತ್ತೂ ಶಿವಯೋಗಿಗಳು, ಸ್ವಾಮಿಗಳು ನಮ್ಮ ಹಾಗೆ ಜಡನಿದ್ರೆಯನ್ನು ಮಾಡೋದಿಲ್ಲ. ಅವರು ಅದನ್ನು ಪ್ರಣವಾನುಸಂಧಾನದ ವಿಶ್ರಾಂತಿ ಅಂತಾರೆ. ಅವರು ಧರ್ಮ ಸೂಕ್ಷ್ಮಗಳು ಏನಪ್ಪ ಅಂದರೆ, ಸ್ವಾಮಿಗಳು ನಿದ್ದೆ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ ನಾವು. ಆ ಮಂತ್ರವನ್ನು ಹೇಳ್ಕೊಳ್ತಾ ಬಿಡ್ತಾ ಆ ಮಂತ್ರದಲ್ಲೇ ತಲ್ಲೀನರಾಗ್ತಾರೆ. ಅದು ಆ ರೀತಿಯಲ್ಲಿ ತಲ್ಲೀನ ಆಗೋದು. ನಾವು 5-6 ಗಂಟೆ ಜಡನಿದ್ರೆ ಮಾಡೋ ಸ್ಥಿತಿಗಿಂತ
ಆ ರೀತಿ ಮಂತ್ರಾನುಸಂಧಾನದಲ್ಲಿ ನಾವು ಸಮಾಧಾನ, ಅದು 1-2 ತಾಸಿನ ಇದು ವಿಶ್ರಾಂತಿ ಸಾಕಾಗುತ್ತೆ ದೇಹಕ್ಕೆ. ಅದರಿಂದ ಅದನ್ನು ಪ್ರಣವ ಧ್ಯಾನದ ವಿಶ್ರಾಂತಿ ಅಂತಲೇ ಕರೀತಾರೆ. ಅದಕ್ಕೋಸ್ಕರವೇ ಶರಣರು ಏನು ಹೇಳ್ತಾರೆ ಅಂದರೆ, ಶರಣನು ಮಲಗಿದ್ದರೆ ಶಿವರಾತ್ರಿ ಕಾಣಿರೋ. ನಾವು ಮಾಡಿದರೆ ಜಡನಿದ್ರೆ. ಆ ಧರ್ಮ ಸೂಕ್ಷ್ಮ ಗೊತ್ತಿದ್ದಲೇ ಸ್ವಾಮಿಗಳು ಮಲಗಿದ್ರು, ಎದ್ದಿದ್ರು ಇತ್ಯಾದಿಗಳನ್ನು ನಾವು ಹೇಳ್ತೀವಿ. ಸ್ನೇಹಿತರೆ, ಇದುವರೆಗೂ ನೀವು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ಕೆಲವೊಂದು ವಿಚಾರವನ್ನ ಹೇಳ್ತಾ ಹೋದ್ರು. ಅವರು ಕಥೆಗಳನ್ನ ಹೇಳಿದ್ದಲ್ಲ, ಅವರು ತಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಾಲ್ಯದ ನೆನಪುಗಳನ್ನ ಅಥವಾ ಬಾಲ್ಯದ ದಿನಗಳನ್ನ ಏನು ಮೃತ್ಯುಂಜಯಪ್ಪರು ಇದ್ದಾರೆ ಅವರಿಗೆ ಹೇಳಿದಂಥ ವಿಚಾರ ಹೋಗು. ಸೊ ಈ ವಿಚಾರ ಸುಮ್ಮನೆ ಹೇಳಿದ್ದಲ್ಲ, ಅವರು ಏನು ಇಲ್ಲಿ ಶಿವಯೋಗಿಯ ಮಹಾ ಅನುಭವ ಪ್ರಸಂಗಗಳು ಅಂತ ಏನು ಪುಸ್ತಕ ಬರೆದಿದ್ದಾರೆ, ಅದರಲ್ಲಿ ಎಲ್ಲ ರೀತಿಯ ಉಲ್ಲೇಖ ಮಾಡಿದರೆ. ಎಲ್ಲ ಕಥೆಗಳು ಇದುವರೆಗೆ ಹೇಳಿದ ಎಲ್ಲ ಕಥೆಗಳು ಉಲ್ಲೇಖವಾಗಿದೆ, ಯಾವುದೇ ಕಟ್ಟುಕತೆ ಅಂತೂ ಅಲ್ಲ. ಸೊ ಇವರು ಈ ಶಿವಕುಮಾರ ಸ್ವಾಮೀಜಿಗೆ ಎಷ್ಟು ಆಪ್ತರಾಗಿದ್ದಾರೆ ಅಂದರೆ, ಇಲ್ಲಿ ಒಂದು ಲೈನ್ ಓದ್ತೀನಿ. ಆ ಶಿವಕುಮಾರ ಸ್ವಾಮೀಜಿಗಳು ಹೇಗೆ ಇವರನ್ನ ಆತ್ಮೀಯತೆ ಕಾಣ್ತಾ ಇದ್ರು, ಹೇಗೆ ಕಾಣ್ತಾ ಇದ್ರು ಅಂತ ಇಲ್ಲಿ ಕೆಲವು ಕಥೆಗಳು ಹೇಳ್ತೀನಿ. ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳೇ ಈ ಒಂದು ಇದನ್ನ ಉಲ್ಲೇಖ ಮಾಡಿದ್ದಾರೆ. ಏನಂದ್ರೆ, ತುಮಕೂರು ಹಾಗೂ ಅಕ್ಕಪಕ್ಕದ ಕೆಲವು ತಾಲೂಕುಗಳಲ್ಲಿ ಜೈನವರಂದ್ರೆ ಇವರು ಪ್ರಸಿದ್ಧಿ ಆಗಿದ್ರು. ಅವರೇ ಖ್ಯಾತನಾಮರಾಗಿರುವ ಶ್ರೀ ದೋಬಾ ಮೃತ್ಯುಂಜಯಪ್ಪನವರು ಅಂತೇಳಿ ಇವರ ಹೆಸರು. ಶಿವಕುಮಾರ ಸ್ವಾಮಿಗಳು ಜೈನ ಅಂತ ಕರೀತಾ ಇದ್ರು. ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಪರಮಾಪ್ತ ಶಿಷ್ಯರಲ್ಲಿ ಅಗ್ರಗಣ್ಯರು. ಸೊ ಸುಮಾರು 3 ದಶಕಗಳ ಕಾಲ ಪೂಜ್ಯರಿಗೆ ಅಂದ್ರೆ ಶಿವಕುಮಾರ ಸ್ವಾಮೀಜಿಗೆ ಅಂಗ, ಆಪ್ತ, ಸ್ನಾನ ಹಾಗೂ ಸದ್ಭಾವಗಳೆಂಬ 20 ವರ್ಷದ ಮಾತಾ. ಸೊ ಈ ತರ ಪ್ರತಿಯೊಂದು ಅವರು ಸೇವೆಯಲ್ಲಿ ನಿರತರಾಗಿದ್ರು ಹಾಗೂ ಚೈತನ್ಯರಾಗಿರ್ತಿದ್ರು. ಪೂಜ್ಯರ ಹಾಗೂ ಅವರ ಆತ್ಮೀಯ ಬಾಲ್ಯ ಸ್ನೇಹಿತರಿಗೆ ದೇಗುಲ ಮಠಾಧ್ಯಕ್ಷರಾಗಿ ಪೂಜ್ಯ ಶ್ರೀ ಇಮ್ಮಡಿ ಮಹಾಲಿಂಗ ಸ್ವಾಮೀಜಿಗಳವರ ನಿಕಟವರ್ತಿಗಳಾಗಿದ್ರು. ಹಾಗಾಗಿ ಮಠದ ಅಂತರ್ಬಾಹ್ಯ ವಿಷಯಗಳು ಸಾಕಷ್ಟು ತಿಳಿದುವರಲ್ಲಿ ಮೊದಲವರು ಯಾರು ಅಂದ್ರೆ ಈ ಜಯಣ್ಣನವರು. ಇದನ್ನ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಈ ಶಿವಕುಮಾರ ಸ್ವಾಮೀಜಿಗಳು ಇವರ ಬಗ್ಗೆ ಹೇಳಿದಂಥ ಮಾತುಗಳು ಇವು ಅಂತ ಹೇಳ್ಬೋದು. ಸೊ ಇವರು ಹೀಗೆ ನಿಕಟವರ್ತಿಗಳು ಹೇಗಾಗಿದ್ರು ಅಂದ್ರೆ, ಸಾಕಷ್ಟು ವಿಷಯಗಳು ತಿಳಿದ್ರಲ್ಲಿ ಮೊದಲು ಇವರಾಗಿದ್ರು. ಹುಲಿಯ ಒತ್ತೆಗಾಗಲಿ ನಾಗರ ಉತ್ತಕ್ಕಾಗಲಿ ಕೈ ಇಟ್ಟು ಮಾಡ್ತೇನೆಂಬ ಭರವಸೆ ಆಪ್ತ ಕಾರ್ಯಗಳಲ್ಲಿ ಅಂದ್ರೆ ಶ್ರೀಗಳ ಆಪ್ತ ಕಾರ್ಯದಲ್ಲಿ ಇವ್ರಿಗೆ ಗೊತ್ತಿತ್ತು. ನಿಸ್ಸಂಕೋಚದಿಂದ ಜೈನರ ಹೆಗಲಿಗೆ ಹಾಕಿ ನಿಶ್ಚಿತೆಯಿಂದ ಇರುತ್ತಿದ್ರು ಅಂತೇಳಿ ಈ ಒಂದು ಉಲ್ಲೇಖವನ್ನ ಶ್ರೀಗಳು ಮತ್ತೆ ಅವರ ಆಪ್ತ ವಲಯದಲ್ಲಿ ಹೇಳ್ತಾ ಇದ್ರು. ಯಾಕೆ ಹೇಳ್ತಿದ್ರು ಅಂತ ಹೇಳಿ ಒಂದು ಪ್ರಸಂಗವನ್ನ ಅವ್ರನ್ನ ಕೇಳೋಣ ಬನ್ನಿ. ಯಾಕೆ ಈ ಒಂದು ವರ್ಡ್ಸ್ಗಳನ್ನ ಶಿವಯೋಗಿ ಶಿವಕುಮಾರ ಸ್ವಾಮೀಜಿಗಳು ಹೇಳ್ತಿದ್ರು ಅಂತ ಅವ್ರು ಕೇಳೋಣ ಬನ್ನಿ. ಪರಮ ಪೂಜ್ಯರದು ಬಹಳ ಪವಿತ್ರವಾದ ಜೀವನ. ಆ ಪವಿತ್ರವಾದ ಜೀವನವನ್ನು ನಡೆಸಬೇಕಂತ ಸಮಯದಲ್ಲಿ ಮಠದ ಆವರಣ ಆಗಲಿ, ವ್ಯವಸ್ಥೆ ಆಗಲಿ, ಎಲ್ಲ ಕಡೆಯೂ ಕಸ ಕಡ್ಡಿ ಸಗಣಿಗಳು ಬೀಳ್ತಕ್ಕಂಥ ಸಹಜ. ಆ ಕಸ ಕಡ್ಡಿ ಸಗಣಿಗಳನ್ನು ಅಂಥ ಪವಿತ್ರವಾದ ಜೀವನದವರು ಅವ್ರು ಎತ್ತಬಾರ್ದು. ಅದನ್ನು ನಮ್ಮಂಥ ಸೇವಕರು ಮಾಡಬೇಕು. ಅಂಥ ಮಠದಲ್ಲಿ ಆಗ್ತಕ್ಕಂಥ ಅವಘಡಗಳು ಮತ್ತು ಸಮಸ್ಯೆಗಳು ಬಂದಾಗ ಅವರ ಪವಿತ್ರ ಜೀವನದಲ್ಲಿ ಅವರು ಏನು ಇರುಳೆಲ್ಲ ಲಿಂಗಾರ್ಚನೆ, ಹಗಲೆಲ್ಲ ಸಮಾಜದ ಕಲ್ಯಾಣದ ಚಿಂತನೆ, ಇದರಲ್ಲಿ ಮಗ್ನರಾಗ್ತಾಯಿದ್ರು. ಆ ಮಠದ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಏನಾದರೂ ಕಹಿ ಘಟನೆಗಳಿದ್ರೆ, ನಡಿಬಾರ್ದಂಥ ಘಟನೆಗಳಿದ್ದರೆ ಅವುಗಳನ್ನು ನನ್ನಂಥವ್ರಿಗೆ ವಹಿಸ್ತಾ ಇದ್ರು. ಆ ಘಟನೆಗಳನ್ನು ನಾನು ಗುರುಸ್ಮರಣೆಯಲ್ಲಿ, ಈಗ ಉದಾಹರಣೆ, ಇಲ್ಲಿ ಸಗಣಿ ಬಿದ್ದಿದೆ, ಸಗಣಿ ಬಿದ್ದಿರೋದನ್ನ ಕೌನ್ಸಿಲರ್ ಬಂದು ಬೆಳೆಯೋಕ್ಕಾಗೋದಿಲ್ಲ, ಅದಕ್ಕೊಬ್ಬರು ನೇಮಿಸಿರ್ತಾರೆ. ಆ ರೀತಿಯಾಗಿ ಮಠದಲ್ಲಿ ಆಗ್ತಕ್ಕಂಥ ಸೇವೆಗಳಿಗೆ ನನ್ನನ್ನು ನೇಮಿಸ್ತಾ ಇದ್ರು. ಅಂಥ ಘಟನೆಗಳಲ್ಲಿ ಅಲ್ಪ ಸ್ವಲ್ಪ ಅವರು ಹೇಳಿದಂಥ ಕಾರ್ಯಗಳನ್ನು, ನನ್ನಂಥ ಸೇವಕರು ಭಾಳಷ್ಟು ಜನ ಇದ್ದರು. ಅವರೆಲ್ಲೂ ಆಗದಂತೆ ಇದ್ದಂಥ ಘಟನೆಗಳನ್ನು ಮತ್ತು ಅವ್ರಿಗೆ ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು ಅನ್ನತಕ್ಕಂಥ ಅನಿಸಿಕೆ ಇತ್ತು, ಯಾರು ಯಾವುದನ್ನು ನಿಭಾಯಿಸ್ತಾರೆ ಅಂತ. ಅಂಥ ಘಟನೆಗಳನ್ನು ನನಗೆ ನಿಭಾಯಿಸೋದಕ್ಕೆ ಕೊಡ್ತಾ ಇದ್ರು. ಅದಕ್ಕೆ ಕೆಲವು ನನಗೆ ಕೋರ್ಟಲ್ಲೇ ನಡೆಸೋದಕ್ಕೆ GPA ಕೊಟ್ಟಿದ್ರು. ಪವರ್, ಜನರಲ್ ಪವರ್ ಆಫ್ ಅವ್ರ ಬದಲು ನೀವು ನಾವು ಹೋಗಿ ಹೇಳೋದು ಮತ್ತೆ ಹೇಳಿಕೆ ಕೊಡೋದು ಇತ್ಯಾದಿಗಳೆಲ್ಲ ಹಾಗೆಲ್ಲ ನಡೀತಿತ್ತು. ಅಲ್ಲಿ ಅದನ್ನು ನಡೆಸೋಕೆ ಮಠದಲ್ಲಿ ವ್ಯವಸ್ಥೆ ಅಧಿಕಾರಿಗಳೆಲ್ಲ ಇದೆ. ವಿಶೇಷವಾದ ಕೆಲವು ಘಟನೆಗಳನ್ನು ಹೈಕೋರ್ಟ್ನಲ್ಲಿ 1-2 ಕೇಸ್ ನಡೆಸ್ತೆ, ಸುಪ್ರೀಂ ಕೋರ್ಟಲ್ಲಿ 1 ಕೇಸ್ ನಡೆಸ್ತೆ. ಇಂಥ ಇಲ್ಲಿ ಕೋರ್ಟ್ನಲ್ಲಿ ಇಂಥ ಅತ್ಯಂತ ಕ್ಲಿಷ್ಟವಾದಂಥ ಆಗದಂಥ ಅವರಿಗೆ ಯಾವುದನ್ನು ಯಾವಾಗ ವಹಿಸ್ಬೇಕು ಅಂತ ಗೊತ್ತಿತ್ತು. ಇನ್ನು ಉಳಿದವೆಲ್ಲ ನೋಡ್ಕೊಳಕ್ಕೆ ಆಡಳಿತ ವ್ಯವಸ್ಥೆ ಎಲ್ಲ ಇದೆ, ಅವೆಲ್ಲ ನಿಪುಣರು ಅವೆಲ್ಲ ಮಾಡೋರು.
ಬಹಳ ಸೂಕ್ಷ್ಮವಾದ ಒಂದು ಹೈಕೋರ್ಟಲ್ಲಿ ಒಂದು ಕೇಸ್ ಸೋತೋಗಿತ್ತು ಜಮೀನಿಂದ, ಇಲ್ಲೇ ಉಪ್ಪಾರಳ್ಳಿಯಿಂದ ಈ ಕಡೆ ಬರತಕ್ಕಂಥದ್ದೇ ಒಂದು ಜಮೀನಿಂದು. ಆ ಜಮೀನಿನಲ್ಲಿ ದಾಖಲೆಗಳೆಲ್ಲ ಅವ್ರ ಪರವಾಗಿತ್ತು. ಹೈಕೋರ್ಟ್ ಲಾಯರ್ ಹೇಳಿರೋದು ಕೆಲವೊಂದು ಕಷ್ಟ ಅಂತ. ಆ ಸಮಯದಲ್ಲಿ ಅವರು ತಮಾಷೆಗೆ ನನ್ನನ್ನು ವೀರಭದ್ರಪ್ಪನವರು ಜಯಣ್ಣವ್ರು ಮಾಡಿರಾಗ್ಬೋದು ಅವರು ಅದು ಬಿದ್ದವ್ರು ನೋಡು ಅಂದರು. ನಾನು ತುಮಕೂರಲ್ಲಿ ಒಬ್ಬ ಪ್ರಸಿದ್ಧವಾದ ಲಾಯರ್ ಇದ್ದರು, ಕೆ ಬಸವರಾಜ್ ಅಂತ, ಅವ್ರು ಲೀಗಲ್ ಎಕ್ಸ್ಪರ್ಟ್. ಅವ್ರ ಹತ್ರ ಹೋಗಿ ಕೇಳಿದೆ, ಹೌದಪ್ಪ ಈ ಕೇಸ್ ಗೆಲ್ಲಕ್ಕಾಗೋದಿಲ್ಲ, ಆದರೆ ಒಂದು ಸಣ್ಣ ಕ್ಲೂ ಇದೆ, ಇದನ್ನು ಜಡ್ಜಿಗೆ ಮನವರಿಕೆ ಮಾಡೋದಾದರೆ ಅದನ್ನು ಗೆಲ್ಲಬಹುದು ಅಂತ ಹೇಳಿದರು. ಆಮೇಲೆ ಅವ್ರು ಹಾಗೆ ಯೋಚನೆ ಮಾಡಿ ಹೈಕೋರ್ಟ್ನಲ್ಲಿ ಇದನ್ನು ಗೆಲ್ಲಬೇಕು ಅಂದರೆ ಬಸವಾರಿಯ ಅಂತ ಒಬ್ಬರು ಲಾಯರ್ ಇದ್ದಾರೆ, ಅವ್ರ ಹತ್ರ ಅವರು ಈ ಕೇಸನ್ನು ತಗೊಂಡ್ರೆ ನೀನು ಗೆಲ್ಬೋದು ಅಂದರು. ಅವ್ರ ಹತ್ರ ಅವರು ನೇರವಾಗಿ ಕೇಸ್ಗಳು ತಗೊಂತಿಲ್ಲ, ಲಾಯರು ಬರೀ ಎಕ್ಸ್ಪರ್ಟ್ ಆರ್ಗ್ಯುಮೆಂಟ್ಗೆ ಅಂತ ಹೋಗ್ತಕ್ಕಂಥ ಕೆಲವರು ಲಾಯರ್ಸ್ ಇದ್ದಾರೆ, ಆ ಕ್ಯಾಟಗರಿನವರು ಅವರು. ಸರಿ, ಅವ್ರ ಹತ್ರ ನಾನು ಹೋಗಿ ಇವರೆಲ್ಲ ವಿವರಿಸಿದ್ರಲ್ಲ, ಅಲ್ಲಿ ವಿವರಿಸಿದೆ. ನಾನು ಒಂದು ವರ್ಷ ಲಾ ಓದಿದ್ದೆ, ಶಿವಕುಮಾರ ಸ್ವಾಮಿ ನೀನು ಲಾ ಮುಗಿಸ್ಬೇಕಾಗಿತ್ತು ಅನ್ನೋ ಮಾತನ್ನು ಅವಾಗ ಹೇಳೋರು, ಆ ಸಮಯದಲ್ಲಿ ಹೇಳೋರು. ಆ ಸಮಯದಲ್ಲಿ ಅವರಿಗೆ ಒಂದು 15 ನಿಮಿಷದಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಅವಾಗ ಅವ್ರು ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರು. ಇಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಅವ್ರ ಹತ್ರ ಹೋಗ್ತಿದ್ದಾರೆಲ್ಲ ಲಾಯರ್ ಹೋಗಿ ನಮ್ಮ ಕೇಸನ್ನು ತಾವು ಆರ್ಗ್ಯೂ ಮಾಡಿ ಅಂತ ಕರೆಯೋರು, ಈ ರೀತಿ ವ್ಯವಸ್ಥೆ ಇದ್ದಿದ್ದವರು. ಆಮೇಲೆ ಅವರು ಭಾಳ ಸಂತೋಷದಿಂದ ನಮ್ಮ ಲಾಯರ್ಗೆ ಕೊಟ್ಟಿದ್ರೆ ಇದು 3 ದಿವಸ ಸ್ಟಡಿ ಮಾಡೋರು, ನೀನು 20 ನಿಮಿಷದಲ್ಲೆಲ್ಲ ಹೇಳಿಬಿಟ್ಟಲ್ಲ, ಆಯಿತು ಈ ಕೇಸನ್ನು ನಾನು ಗೆದ್ದು ಕೊಡ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ ಅಂದರು. ಏನು ಅಂದೆ, ಈ ಕೇಸಿಗೆ ನಾನು ಫೀಸ್ ತಗೊಳಲ್ಲ ಅಂದರು. ಆಮೇಲೆ ರಾತ್ರಿ ಬಂದು ಪೂಜೆ ಪ್ರಸಾದ ಆದಮೇಲೆ ಬುದ್ಧಿಯವ್ರಿಗೆ ಹೇಳಿದೆ, ಹೌದು ಅವ್ರು ತುಮಕೂರಿನಲ್ಲಿ ಸೆಷನ್ ಜಡ್ಜ್ ಆಗಿದ್ರು, ಮಠದ ಬಗ್ಗೆ ಬಹಳ ಗೌರವ ಅವ್ರಿಗೆ, ಅಲ್ಲಿ ರಿಜಿಸ್ಟ್ರಾರ್ ಆಗಿ ರಿಟೈರ್ಡ್ ಆದವರು, ಆದ್ದರಿಂದ ಎಲ್ಲ ಜಡ್ಜಸ್ಗೂ ಅವ್ರ ಬಗ್ಗೆ ತುಂಬ ಸಾತ್ವಿಕರು, ಎಲ್ಲರಿಗೂ ಅವ್ರ ಬಗ್ಗೆ ಒಳ್ಳೆಯ ಗೌರವ ಭಾವನೆ ಇದೆ ಅನ್ನೋ ಭಾವನೆಯನ್ನು ಹೇಳಿದರು. ಆಮೇಲೆ 3-4 ಕೇಸ್ನಲ್ಲಿ ಅದನ್ನು ರಿವ್ಯೂ ಮಾಡಿ ಆ ಕೇಸನ್ನು ಗೆದ್ದು ಕೊಟ್ಟರು. ಈ ರೀತಿ ಅವರಿಗೆ ಆತ್ಮೀಯವಾದಂಥ ಘಟನೆಗಳನ್ನು, ಅಧಿಕಾರ ವರ್ಗಗಳಲ್ಲಿ ಇತ್ಯಾದಿಗಳ ಆಗವನ್ನು ಭಾಳಷ್ಟನ್ನು ನನಗೆ ವಹಿಸ್ತಿದ್ರು. ಅದೊಂದು ನನ್ನ ಪುಣ್ಯ ವಿಶೇಷ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದ್ರು. ಅದನ್ನು ನಾನು ಮಾಡ್ಕೊಂಡು ಬಂದೆ ಅನ್ನೋದಕ್ಕಿಂತ ಅವ್ರ ತಪಶಕ್ತಿ ಏನಿತ್ತು, ಅವರ ಆಶೀರ್ವಾದದಿಂದ ನಿಮಿತ್ತ ಮಾತ್ರವಾಗಿ ನಾನು ಹೋಗ್ತಿದ್ದೆ. ಅವರ ಆಶೀರ್ವಾದ ಭಾಗದಿಂದಲೇ ಆ ಕೇಸ್ಗಳೆಲ್ಲ ಆಗ್ತಾಯಿತ್ತು. ಅಂದರೆ ಎಷ್ಟೋ ಸರಿ ಇದು ಸಾಧ್ಯವಾ ಅಂತ ಹೋಗಿದ್ದು, ಅಲ್ಲಿ ಯಾರೋ ಹುಡುಕಿ ಬಂದು ಸಹಾಯ ಮಾಡೋರು. ಒಂದು ಸರಿ ಹೈಕೋರ್ಟ್ಗೆ ಒಂದು ಡಾಕ್ಯುಮೆಂಟ್ ಬೇಕಾಗಿತ್ತು, ಅದು ಅಷ್ಟೊತ್ತಿಗೆ ಒಂದು ಪೇಪರು ಪ್ರಿಂಟ್ ಆಗಿ 10 ವರ್ಷ ಯೂಸ್ ಮಾಡಿದ್ರು, ಒರಿಜಿನಲ್ ಅನ್ನ ಪ್ರೊಡ್ಯೂಸ್ ಮಾಡಿ ಅಂತ ಜಡ್ಜ್ ಹೇಳಿಬಿಟ್ರು. ಅದು ಇನ್ನು ಶುಕ್ರವಾರ ಅಲ್ಲಿ ಹಾಕಿದ್ದು ಜೆರಾಕ್ಸ್ ಕಾಪಿ. 10 ವರ್ಷದ ಪೇಪರನ್ನು ಹೇಳ್ತಿರೋದು, ಲಾಯರ್ ಹೇಳಿದ್ರು ಜೇಣ ಏನಾದರೂ ಮಾಡಿ ತರಬೇಕು, ಇಲ್ಲದೆ ಹೋದ್ರೆ ಒಂದು ಆರ್ಗ್ಯುಮೆಂಟ್ ಹೋಗ್ಬಿಡುತ್ತೆ ಅಂತ. ನಾನು ಆಗ ಮಠದಿಂದ ಊರಿಂದ ಸ್ವಲ್ಪ ವ್ಯವಹಾರಗಳೆಲ್ಲ ಇರ್ತಿತ್ತು, ಮನೆ ಸಂಸಾರ ವ್ಯವಹಾರಗಳು. ಅದು ಶನಿವಾರ ಶುಕ್ರವಾರ ಆರ್ಗ್ಯುಮೆಂಟ್ ಮುಗೀತು. ಶನಿವಾರ ಬೆಳಗ್ಗೆ ಎದ್ದು ಊರಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ಇದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ, ಊರಿಗೆ ಹೋಗಿ ನಾಳೆ ಬಂದು ಸಂಸ್ಥೆಯ ಲೈಬ್ರರಿಗಳಲ್ಲಿ ಎಲ್ಲರೂ ಹುಡುಕಿರ್ ಸಿಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಕೂತಿದ್ದೆ. ಒಬ್ಬ ಬಂದು ನನ್ನ ಮಾತು, ಯಾಕಣ್ಣ ಈಗ ಕೂತಿದ್ದೀರಿ ಅಂದ. ಬಸ್ಗೆ ಹೋಗ್ಬೇಕಣ್ಣ ಅಂದೆ. ಆದರೆ ಅವನ ಮುಖ ನನಗೆ ಗುರ್ತು ಸಿಕ್ಕಲಿಲ್ಲ. ಆದರೆ ಅವ್ನು ಬೇಜಾರು ಮಾಡ್ಕೊಳ್ತೇನೆ ಅಂತ, ಹೇಗಿದ್ಯಪ್ಪ ಎಲ್ಲಿದ್ಯಪ್ಪ ಅಂದೆ. ಅಣ್ಣ ಇಲ್ಲೇ ನೃಪತುಂಗ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿ. ಏನು ಮಾಡ್ಕೊಂಡಿದ್ಯಪ್ಪ? ಎಂಥದ್ದು ಅಟೆಂಡರ್ ಕಮ್ ವಾಚ್ಮನ್ ಅಂತ ಕೊಟ್ಟಿದ್ದಾರೆ. ನನಗೆ ಅಲ್ಲೇ ಪ್ರಿಂಟ್ ಆಗಿರ್ತಕ್ಕಂಥ ಪತ್ರಿಕೆ ಬೇಕಾಗಿದ್ದು, ಅದರ ಕಾರ್ಯದರ್ಶಿಯವರು ಪ್ರಿಂಟ್ ಮಾಡಿದಂಥ ಪತ್ರಿಕೆನೇ ಬೇಕಾಗಿದ್ದು. ಆಮೇಲೆ ಇಂಥವು, ಹೌದಾ ಒಂದು ರೂಮಲ್ಲಿ ಇದ್ದಾವೆ ಅಂದ. ಆಮೇಲೆ ಹೇಗೋ ನಾಳೆ ಮನೆಗೆ ತಂದು ಕೊಡ್ತೀನಿ ಬಿಡೋಣ ಅಂದ. ನನಗೆ ಯಾವಾಗಲೂ ಅವನ ನೆನಪು ಇನ್ನೂ ಬರ್ತಾ ಇರಲಿಲ್ಲ. ಆಮೇಲೆ ಅವು ಹೆಂಗೂ ಪತ್ರಿಕೆ ಸಿಗ್ತಲ್ಲ ಅನ್ನೋ ಆನಂದದಲ್ಲಿ ಬೆಳಗ್ಗೆ ತೋಟದಲ್ಲಿ ನೀರು ಹಾಸ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ನು ಪೇಪರ್ ತಂದು ಕೊಟ್ಟ. ಅಷ್ಟೊತ್ತಿಗೆ ಮಠದಿಂದ ಲಾಯರು ಮಠಕ್ಕೆ 2-3 ಸರಿ ಫೋನ್ ಮಾಡಿ ಅಷ್ಟೊತ್ತಿಗೆ ಊರಿಗೆ ವೆಹಿಕಲ್ ಕಳಿಸಿದ್ರು ಬುದ್ಧಿಯವರು. ಯಾಕೆಂದ್ರೆ ಅಷ್ಟೊತ್ತಿಗೆ ಭಾನುವಾರ, ಸೋಮವಾರ ಪ್ರೊಡ್ಯೂಸ್ ಮಾಡಬೇಕು. ಇದವರು ಹಾಕಿರೋ ಡಾಕ್ಯುಮೆಂಟ್ ಸುಳ್ಳು ಅನ್ನೋಂಗೆ ಆಗ್ಬಿಡುತ್ತೆ. ಆಮೇಲೆ ಪೇಪರ್ ತಗೊಂಡೋಗಿ ಕೊಟ್ಟೆ. ಬುದ್ಧಿಯವ್ರು ಹಿಂಗೆ ಸಿಕ್ತು ಬುದ್ಧಿ ಅಂದೆ. ಇದೆಲ್ಲ ನಾನು ಮಾಡಿದ್ದಲ್ಲ, ಗುರುವಿನ ಕೃಪೆ, ಅದು ಹುಡ್ಕೊಂಡು ಬರೋದು. ಈ ರೀತಿ ಅವರ ಸ್ಮರಣೆಯಲ್ಲಿ ಹೋದಾಗ ಆ ಕೆಲಸ ಆಗೋದು. ಇದು ನನಗಿಂದ ಅದು ಸಿದ್ಧಲಿಂಗನ ಲೀಲೆ, ಶಿವಕುಮಾರ ಸ್ವಾಮಿಗಳ ಕೃಪೆ. ಹಳೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು, ಅದೇ ವಿಶೇಷತೆ. ಸ್ನೇಹಿತರೆ, ಇದುವರೆಗೂ ನೀವು ಶಿವಗಳ ಮಹಾಪತಂಜಲಿ ಬಗ್ಗೆ ಕೇಳಿದ್ರಿ. ಸೊ ಇಂಥ ಹಲವು ಪುಸ್ತಕಗಳು ಬರೆದಿದ್ದಾರೆ. ಒಂದೊಂದೇ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಮಗೆ ಸಹಕರಿಸಿದ ಏನು ಮೃತ್ಯುಂಜಯ ಅಪ್ಪ ಅವರಿಗೆ ನಮಗೆ ಧನ್ಯವಾದಗಳು. ಹಾಗೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಯಾಕಂದರೆ ಎಲ್ಲೂ ಇದುವರೆಗೂ ಯಾರು ಕೂಡ ಈ ವಿಷಯಗಳನ್ನು ಎಲ್ಲೂ ಪ್ರಸ್ತಾಪ ಇಲ್ಲ. ಇವರೊಬ್ಬರಿಗೆ ಮಾತ್ರ ಗೊತ್ತಿರುವಂಥದ್ದು. ಏಕೈಕ
ವ್ಯಕ್ತಿ ಅಂದರೆ ಮೃತ್ಯುಂಜಯಪ್ಪರಿಗೆ ಮಾತ್ರ ಈ ವಿಷಯಗಳು ಗೊತ್ತು. ಅವರ ತನ್ನ ಪರ್ಸ್ನಲ್ ವಿಷಯಗಳನ್ನು, ತನ್ನ ಪ್ರತಿಯೊಂದು ವಿಷಯಗಳನ್ನು, ಬಾಲ್ಯ ವಿಷಯಗಳನ್ನು ಶಿವಕುಮಾರ ಮಹಾಸ್ವಾಮಿಗಳು ಇವರು ಹಂಚ್ಕೊಂಡಿದ್ದಾರೆ. ಅದನ್ನು ಪುಸ್ತಕ ರೂಪದಲ್ಲಿ ತೊಗೊಂಬಂದಿದ್ದಾರೆ. ಸೊ ಅದನ್ನು ನಮಗೆ ವಿಡಿಯೋ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ವಿ. ನಿಮಗೆ ಧನ್ಯವಾದಗಳು. ನಿಮ್ಮ ಶಿವಯೋಗಿಗಳು ನಮಗೆ ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿ, ಪ್ರೇಮ, ಭಕ್ತಿ, ವಿಶ್ವಾಸ, ನಂಬಿಕೆ ಎಲ್ಲ ಕೂಡ ನಾವು ಕೂಡ ನಿಮ್ಮನ್ನು ಮೀಟ್ ಮಾಡಿ ಅಷ್ಟೇ ಸಂತೋಷ ಆಯಿತು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಗುರು ಕೃಪೆ ಆಗಲಿ. ಶರಣಾರ್ಥಿ.